ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಎಲ್ಲರೂ ಕೂಡ ಬೆಳಗ್ಗೆ ಸರಿಯಾಗಿ ಬಂದಿದ್ದೀರಾ. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೂ ಹಾಗೂ ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳಿಗೂ ನಮ್ಮ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಪ್ರಕೃತಿ ಮಾತೆಗೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ವಿಶೇಷವಾಗಿದ್ದು ಮೌನ ಧ್ಯಾನವನ್ನು ಮಾಡೋಣ. ಇವತ್ತು ಶನಿವಾರದ ಸಂಚಿಕೆಗೆ ಸಮಯ ಜಾಸ್ತಿ ಬೇಕಾಗುತ್ತೆ. ಹಾಗಾಗ್ಬಿಟ್ಟು ಕೇವಲ ಒಂದು 15 ನಿಮಿಷಗಳ ಕಾಲ ಮಾತ್ರ ಮೌನ ಧ್ಯಾನವನ್ನು ಮಾಡಿ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಅಂತ ಹೇಳ್ತಾ, ಎಲ್ಲರೂ ಕೂಡ ಕೆಳಗಡೆ ಕುಳಿತಿರ್ತಕ್ಕಂಥವ್ರು ಸುಖಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರ್ತಕ್ಕಂಥವ್ರು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. 2 ಕೈಗಳನ್ನು ಕ್ರಾಸ್ ಮಾಡಿಕೊಂಡು ತೊಡೆಯ ಮೇಲ್ಗಡೆ ಇಟ್ಕೊಳ್ಳಿ. ಮುಖದಲ್ಲಿ ಮಂದಹಾಸ ನಗು ಇರಲಿ. ನಿಧಾನವಾಗಿ ನಿಮ್ಮ ಮಂದಹಾಸ ನಗುವಿನ ಮುಖವನ್ನು ಗಮನಿಸುತ್ತಾ 2 ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ನಿಮ್ಮ ಗಮನ ಕೇವಲ ಉಸಿರಾಟದ ಕಡೆ ಇರಲಿ. ಪತ್ರಿಜಿ ಗುರುಗಳು ಹೇಳ್ದಂಗೆ ಆನ ಪಾನ ಸತಿ. ಆನ ಅಂದ್ರೆ ಉಸಿರು ತಗೊಳ್ಳೋದು, ಪಾನ ಅಂತಂದ್ರೆ ಉಸಿರನ್ನ ಹೊರ ಹಾಕೋದು, ಸತಿ ಅಂದ್ರೆ ಎರಡನ್ನು ಕೇವಲ ಗಮನಿಸ್ತಕ್ಕಂತ ಒಂದು ಸ್ಥಿತಿ. ಈ ಆನಾಪಾನ ಸ್ಥಿತಿಯಲ್ಲಿ ನಾವು ಧ್ಯಾನಸ್ಥರಾಗೋಣ. ಎಸ್, ಈಗ ಸಮಯ ನಿಮಗಾಗಿ ಕೇವಲ 15 ನಿಮಿಷಗಳ ಕಾಲ. ನಾನು ಹೇಳೋರಿಗೆ ಯಾರು ಕಣ್ ತೆರೆಯಬೇಡಿ. ಮೌನದಲ್ಲಿ ಎಲ್ಲರೂ ಕೂಡ ಧ್ಯಾನಸ್ಥರಾಗಿ
जैसा सोचोगे तुम वैसा बन जाओगे, जैसा कर्म होगा वैसा फल पाओगे। श्रेष्ठ कर्म का आधार है खुद का कर लो दर्शन, यही जीवन का सार है, यही जीवन का सार। जैसा सोचोगे तुम वैसा बन जाओगे, जैसा कर्म होगा वैसा फल पाओगे। मन में हो शुभ संकल्प तो जीवन में फिर दुख कैसा, जब अंतर में शुभ भावना तो दिल में सुख सावन जैसा। हार कर जो ना हारे जीत उसी की होती है, घनघोर अंधेरे में भी जलती जगमग उसकी ज्योति है। जैसा देखोगे तुम वैसा बन जाओगे, जैसा चाहोगे तुम वैसा बन जाओगे। ये सूरज है तो है किरण, बादल है तो है पवन, प्राण है तो है तन मन, सात सुरों में है सरगम। जो धरती है तो है सागर, जल थल है तो है जीवन, जीवन है तो है भगवन। जैसा सोचोगे तुम वैसा बन जाओगे, जैसा कर्म होगा वैसा फल पाओगे। श्रेष्ठ कर्म का आधार है खुद का कर लो दर्शन, यही जीवन का सार है,
यही जीवन का सार, जैसा सोचोगे तुम वैसा। App is built for traders. ಕೊನೆಯ 3 ನಿಮಿಷಗಳು ಮಾತ್ರ ಸ್ನೇಹಿತರೆ. ಕೊನೆಯ 1 ನಿಮಿಷ ನಿಧಾನವಾಗಿ ದೇಹ ಎತ್ತರ ಸ್ಥಿತಿಗೆ ಬನ್ನಿ.
ಕೇವಲ 30 ಸೆಕೆಂಡ್ಗಳು ಮಾತ್ರ. ನಿಧಾನವಾಗಿ ನಿಮ್ಮ ಕೈಗಳನ್ನ, ಎರಡೂ ಕೈಗಳನ್ನ ಬಿಡಿಸಿ ಎರಡೂ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. 5 4 3 2 1 0. ಹಾಗೆಯೇ ನಿಧಾನವಾಗಿ ಕೈಗಳನ್ನು ಎದುರುಗಡೆ ಹಿಡ್ಕೊಂಡು ನಿಧಾನವಾಗಿ ಕಣ್ ತೆರೆಯುತ್ತಾ ನಿಮ್ಮ ಹಸ್ತಗಳನ್ನು ನೋಡ್ತಾ ಸಂಪೂರ್ಣ ಕಣ್ಣುಗಳನ್ನು ತೆರೆದು ದೇಹ ಹೆಸರ ಸ್ಥಿತಿಗೆ ಬನ್ನಿ. ಎಸ್ ಸ್ನೇಹಿತರೆ, ನಾವೀಗ ನಮಗೆ ಧ್ಯಾನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಾಸ್ಟೆಲ್ ಮಾಸ್ಟರ್ಸ್ ಅಂತ ಕೂಡ ಹೇಳ್ಬೋದು. ಹಾಗೆ ಮಹಾವತಾರ್ ಫೌಂಡೇಶನ್ ಫೌಂಡರ್ ಆಗಿರ್ತಕ್ಕಂಥ ರಂಗನಾಥ್ ಗುರುಗಳಿಗೂ ಹಾಗೂ ನಾಗರಾಜ್ ಗುರುಗಳಿಗೂ ಅನಂತ ಧನ್ಯವಾದ ಸಲ್ಲಿಸುತ್ತಾ, ಎಲ್ಲರೂ ಕೂಡ ಅದ್ಭುತವಾಗಿ ಧ್ಯಾನ ಮಾಡಿಕೊಂಡು ಬಂದದಕ್ಕಾಗಿ ಜೋರಾಗಿ ಚಪ್ಪಾಳೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ, ಎಸ್ ಎಂದಿನಂತೆ ಶನಿವಾರದ ವಿಶೇಷ ಕಾರ್ಯಕ್ರಮ ಇವತ್ತು. ಯಾರಿಗೆಲ್ಲ ಗೊತ್ತಿದೆ ಹ್ಯಾಂಡ್ ರೈಸ್ ಮಾಡಿ ನೋಡೋಣ, ಇವತ್ತು ಏನ್ ಕಾರ್ಯಕ್ರಮ ಅಂತಂದು ನೀವೇ ಹೇಳ್ಬೇಕು. ಹ್ಯಾಂಡ್ ರೈಸ್ ಮಾಡಿ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಇವತ್ತು ಮಾತಾಡದೆ ಇದ್ದವ್ರು ಇವತ್ತು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೇಕು. ಮಾತಾಡಿದವ್ರು ಬೇಡ, ಎಂದು ಮಾತಾಡದೆ ಇದ್ದವ್ರು ಇವತ್ತು ಹ್ಯಾಂಡ್ ರೈಸ್ ಮಾಡ್ಬೇಕು. ಇವತ್ತಿನ ಕಾರ್ಯಕ್ರಮ ಏನಿದೆ ಅಂತೇಳಿ ಹೊಸವನ್ ಹುಡುಕ್ತಾ ಇದ್ದೆ ನಾನು. ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ? ಗೌರಿ ಮೇಡಮ್, ನಿಮ್ಗೆ ಅವಕಾಶ, ಮಾತಾಡಿ. ಹೇಳಿ ಸರ್. ನಮಸ್ಕಾರ. ನಮಸ್ತೆ, ಮಾತಾಡಿ. ಇವತ್ತು ಒಡಪುಗಳ ಬಗೆಗೆ ವಿಷಯ ಇದೆ ಸರ್. ಹಳ್ಳಿಗಳಲ್ಲಿರುವಂತಹ ಮದುವೆ ಸಮಯದಲ್ಲಿ ಹೇಳುವಂತಹ ಒಡಪುಗಳ ಬಗೆಗೆ ಇವತ್ತು ವಿಷಯ ಚರ್ಚೆ ಇದೆ. ಎಲ್ಲರೂ ಎರಡೆರಡು ಒಡಪುಗಳನ್ನು ಹೇಳಿ ಅಂತ ಹೇಳಿದೀರಾ ಸರ್. ಹಂಗಾರೆ ಎಲ್ಲರೂ ಸಿದ್ಧರಾಗಿ ಬಂದಿರಿ ಅಂತ ಭಾವಿಸ್ತಾ, ಎಸ್ ಸ್ನೇಹಿತರೆ ಅಂದಂಗೆ ಸಿದ್ಧರಾಗಿದ್ದೀವಿ ಸರ್ ಇವತ್ತು ಹೇಳಲಿಕ್ಕೆ, ಒಡಪು ಹೇಳಲಿಕ್ಕೆ, ಗಂಡನ ಹೆಸರು ಹೇಳಲಿಕ್ಕೆ ಒಂದ್ ಚಾನ್ಸ್ ನಮಗೂ ಕೂಡ. ಹಾಗೆ ಹೇಳಿದ್ರೆ ಅಷ್ಟು ಮೊಮೆಂಟಮ್ ಸರಿ ಇರಲ್ಲ, ಹಾಗಾಗ್ಬಿಟ್ಟು ವಾಟ್ಸಪ್ ನಲ್ಲಿ ಫೋಟೋ ಬಿಟ್ಟು ಫೇಸ್ಬುಕ್ ನಲ್ಲಿ ಲೈಕ್ ಆಗಿ, ಅದೇನ ಇನ್ಸ್ಟಾಗ್ರಾಮ್ ನಲ್ಲಿ ತಾಳೆ ಕಟ್ಟಿ ಮದುವೆ ಆಗಿ ಬಂದಿರ್ತಕ್ಕಂತ ನವ ಯುವ ಜೋಡಿಗಳು ಇವತ್ತು ಬಂದಿದ್ದಾರೆ. ಮೊದಲೇದಾಗಿ ಆ ಯುವ ಜೋಡಿಗಳನ್ನ ಆಗಮನ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಯುವ ಜೋಡಿಗಳೇ. ಸರಿ ಸರ್. ಮಾತಾಡ್ಲಿ. ಎಸ್, ಪ್ರಾರಂಭ ಆಗ್ಲಿ. ಪ್ರಾರಂಭ ಆಗ್ಲಿ. ಒಡಪು ಹೇಳ್ತೇನೆ ಮೇಡಮ್. ಒಂದ್ ಸೆಕೆಂಡ್ ಮದುಮಕ್ಕಳು ಮಾತಾಡ್ತಾರೆ, ಆಮೇಲೆ ಮಾತಾಡೋದು. ಸಣ್ಣಗೌಡ್ರೆ, ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಈಗಾಗ್ಲೇ ನಿಮ್ಗೆಲ್ರಿಗೂ ಗೊತ್ತಿದೆ, ಕಿರುಚಿತ್ರ ಬೆಳಗಿನ ಸೆಷನ್ ಅಲ್ಲಿ ಮಾಡ್ಕೊಳ್ತಾ ಬಂದಿದೀವಿ. ನಿಮ್ಗೆಲ್ರಿಗೂ ಅದ್ ಐಡಿಯಾ ಇದೆ. ಇವತ್ತು ಕಿರುಚಿತ್ರ ನಿಮ್ಗೆಲ್ರಿಗೂ ಗೊತ್ತಿದೆ ಏನು ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಮ್ಯೂಟ್ ಆಪ್ಷನ್ ಕೊಟ್ಟಿಲ್ಲ, ಹಾಗಾಗಿ ಎಲ್ರದ್ದು ಅನ್ಮ್ಯೂಟೇ ಇರುತ್ತೆ.
ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೋಬೇಕು ಅಂತ ವಿನಂತಿ. ಇಲ್ಲ ಅಂತಂದ್ರೆ ಅಲ್ಲೋ ಡಿಸ್ಟರ್ಬೆನ್ಸ್ ಆದ್ರೆ ಅದು ಬರೋದಿಲ್ಲ ಅಂತ ಹೇಳ್ತಾ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಪ್ರಾರಂಭ ಆಗುತ್ತೆ ಒಡಪುಗಳ ಒಂದು ಹಾಸ್ಯ ಭರಿತ ಕಿರುಚಿತ್ರ. ಎಲ್ಲಿ ನನ್ನ ಹೆಂಡತಿ ಕಾಣ್ತಿಲ್ಲ, ಅವರಿಂದ ಸ್ಟಾರ್ಟ್ ಆಗ್ಲಿ. ನಮಸ್ತೆ, ಹಾಯ್, ಹಲೋ. ನನ್ನ ಹೆಸರು ಗೀತಾ ಅಂತೇಳಿ. ನಾವು ಮಹಾವತಾರ ಟಿವಿಯಿಂದ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೇವೆ. ನನ್ನ ಹೆಸರು ಗೀತಾ ಅಂತ ಹೇಳ್ಬಿಟ್ಟು ನಾಯಕ್ ನಟಿ. ನನ್ನ ಪತಿ ಹೆಸರು ಮುಂದೆ ಒಡಪುಗಳ ಮೂಲಕ ನೀವು ತಿಳ್ಕೊಬಹುದು. ಮಾತಾಡ್ರಿ ನೀವು ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ಏನ್ ಹೇಳಲೆ ಗೀತಾ, ಹೆಣ್ಮಕ್ಳೇ ಎಲ್ಲಾದ್ರಲ್ಲೂ ಮುಂದೆ ಇರ್ತಾರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತಾರೆ. ನಿಮ್ ಮುಂದೆ ನಾನು ಏನ್ ಮಾತಾಡ್ಲಿ, ಬಾಯಲ್ಲಿ ಏನು ಬರ್ತಾ ಇಲ್ವೇ ಗೀತಮ್ಮ? ಆಯ್ತು, ಏನೋ ಒಂದು ಇದ್ ಮಾಡಿ, ನೀವು ಫೋರ್ಸ್ ಮಾಡಿ ಬರ್ರಿ ಬರ್ರಿ ಮಾತಾಡಿ ನಮ್ ಯೂಟ್ಯೂಬ್ ಚಾನಲ್ಗೆ ಅಂತ ಬಂದು ಹೇಳಿದ್ದಕ್ಕೆ ನಾವು ಬಂದು ಮಾತಾಡ್ಲೇಬೇಕು. ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ನನ್ನ ಹೆಸರು ಜನಾರ್ದನ್ ಕುಮಾರ್. ನನ್ನ ಹೆಸರು ಜನಾರ್ದನ್ ಕುಮಾರ್. ನನ್ನ ಹೆಂಡತಿ ಹೆಸರು ಮುಂದೆ ಒಡಪುಗಳ ಮೂಲಕ ನಾವ್ ಹೇಳ್ತೀವಿ. ಈಗ್ಲೇ ನನ್ನ ಹೆಂಡತಿ ಹೆಸರು ಹೇಳೋದಿಲ್ಲ. ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಎಪಿಸೋಡ್ ನಲ್ಲಿ ಒಡಪುಗಳು ಅಂತಂದ್ರೇನು? ಇದು ಸಾಂಸ್ಕೃತಿಕ ನಮ್ಮ ದೇಶದ ಪದ್ಧತಿಯಾಗಿದೆ. ಇದು ಈಗಿನ ಕಾಲದಲ್ಲಿ ತುಂಬಾ ಪ್ರಚಲಿತದಲ್ಲಿಲ್ಲ. ಹಾಗಾಗಿ ಇದೆಲ್ಲ ಇದ್ರ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂತ ನಾವು ಈ ಮುಖಾಂತರವಾಗಿ ನಮ್ಮ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಬಂದಿದ್ದೇವೆ. ಹಾಗಾಗಿ ಎಲ್ರೂ ಇವತ್ತಿನ ಎಪಿಸೋಡ್ ಅನ್ನು ವೀಕ್ಷಿಸಿ ಹಾಗೆ ಮನರಂಜಿಸಿ ಅಂತ ಹೇಳ್ತಾ, ಗೀತಾ ನೀನ್ ಹೇಳಮ್ಮ. ನೀವೇ ಮಾತಾಡ್ರಿ, ಚೆನ್ನಾಗ್ ಮಾತಾಡ್ತಿದ್ದೀರಾ. ಗೀತಾ, ಇದು ಯೂಟ್ಯೂಬ್ ಚಾನೆಲ್ ನಲ್ಲಿ ಬಂದಿದೀವಿ. ಇಲ್ಲಿ ನಾವು ಆಗಲಿ, ನಿಮ್ಮ ಅಪ್ಪಣೆ ಅಂತೇನೆ ಆಗಲಿ ರೀ. ಅದು ನನ್ನ ಹೆಂಡತಿ ಅಂದ್ರೆ. ಮದುಮಕ್ಕಳೇ, ಇರಿ ಮದುಮಕ್ಕಳೇ, ಇಲ್ಲಿ ಬಂದಿದ್ದಾರೆ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆಯವರು ಬಂದಿದ್ದಾರೆ. ಅವ್ರಿಗೆ ಅವಕಾಶ ಕೊಡೋಣ. ಅವ್ರು ಆರತಿ ಮಾಡಿ ಅವ್ರವ್ರ ಮನೆಯವ್ರ ಹೆಸರು ಹೇಳಿ ಆಮೇಲೆ ನೀವ್ ಹೇಳುವಂತ್ರಿ. ಬನ್ನಿ ಸ್ನೇಹಿತರೆ, ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿದ ತಕ್ಷಣ ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಬೇಡ. ಒಬ್ಬೊಬ್ರೇ ಆಗಿ ಅನ್ಮ್ಯೂಟ್ ಮಾಡ್ಕೊಂಡು ಆರತಿ ಮಾಡ್ಲಿಕ್ಕೆ ಮುಂದೆ ಬನ್ನಿ. ಆರತಿ ತಟ್ಟೆ ಹಿಡ್ಕೊಂಡ್ ಬನ್ನಿ. ಸುಜಾತಾ ಕಲ್ಲೂರ್ಕರ್ ಮೇಡಮ್, ನಿಮ್ದು ಅನ್ಮ್ಯೂಟ್ ಇದೆ, ನೀವು ನಿಮ್ಗೆ ಅವಕಾಶ ಇವಾಗ. ಸ್ವಂತದಲ್ಲಿ ಸರಸ್ವತಿ, ಪಂಥದಲ್ಲಿ ಪಾರ್ವತಿ, ಏಕಾಂತದಲ್ಲಿ ಕುಂತು ಶ್ರೀಕಾಂತ್ ಮಾತಾಡ್ತಾ ಇದ್ದಾರೆ. ಮಹಾವತಾರ್ ಫೌಂಡೇಶನ್ ಅಲ್ಲಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ಈ ಶುರುವಾತನ್ನು ಮಾಡುತ್ತಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದಾಯ್ತ್ರಿ, ಇನ್ನೊಂದು ಬಸವಣ್ಣಲ್ಲಿರುವುದು ಭಕ್ತಿ, ಈಶ್ವರನಲ್ಲಿರುವುದು ಶಕ್ತಿ, ಚಂದ್ರಕಾಂತ ಪಾದದಲ್ಲಿ ಇರುವುದು ನನ್ನ ಮುತ್ತೈತನದ ಮುಕ್ತಿ. ಇಷ್ಟೇ ಹೇಳುತ್ತೇನೆ. ಇನ್ನೊಂದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಧನ್ಯವಾದ ಮೇಡಮ್. ಸೂಪರ್, ನಡೀತೆ. ಗೀತಾ ಹೇಳ್ರಿ. ಏನ್ ಪಸಂದಾಗ ರೆಡಿಯಾಗಿ ಬಂದಿದ್ದೆ ನನ್ ಗೀತಾ. ನಾವೊಂದ್ ಮಾಡಕ್ ಬಂದ್ರೆ ಈ ಸಣ್ಣಗೌಡ್ರು ಇದಾರಲ್ಲ, ಸಣ್ಣಗೌಡ್ರು ಅವ್ರೊಂದ್ ಮಾಡಿಸ್ತಿದಾರಲ್ಲ ಗೀತಾ. ನಮ್ ಯೂಟ್ಯೂಬ್ ಚಾನಲ್ ಏನಾಗ್ಬೇಕು? ಇಲ್ಲ ರೀ, ನಿಮ್ ಹೆಸರು ನಾನು ಹೇಳ್ತೀನಿ. ವೀಕ್ಷಕರಿಗೆಲ್ಲ ಲೈಕ್, ಶೇರ್, ಕಮೆಂಟ್ಸ್ ಮಾಡ್ಬೇಕು. ಮಾಡ್ತಾರಾ? ಹಿಂಗ್ ಮಾಡಿದ್ರೆ ಬೇಗ ಬೇಗ ಅವ್ರ ಮತ್ತೆ ಬರೋಷ್ಟ್ರಲ್ಲಿ ನೀವು ಸ್ಟಾರ್ಟ್ ಮಾಡ್ಬಿಡು ಗೀತಾ. ಶ್ರೀರಾಮ ಸೀತೆಗೆ ಹಾಕಿದ್ದು ಹೂವಿನ ಮಾಲೆ, ಶ್ರೀರಾಮ ಸೀತೆಗೆ ಹಾಕಿದ್ದು ಹೂವಿನ ಮಾಲೆ, ಶ್ರೀಕೃಷ್ಣ ರುಕ್ಮಿಣಿಗೆ ಹಾಕಿದ್ದು ತುಳಸಿ ಮಾಲೆ, ನಮ್ಮವರ ನನಗೆ ಹಾಕಿದ್ದು ಮಾಂಗಲ್ಯ ಸರ. ಅವರೇ ನನ್ನ ಜನಾರ್ದನ್ ಕುಮಾರ್. ನೋಡಿದ್ರ ನನ್ನ ಹೆಸರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ ನನ್ ಗೀತಾ. ಈಗ ನಾನು ಅವಳಿಗೋಸ್ಕರ ನಾನೊಂದು ಒಡಪು ತಗೊಂಡ್ ಬಂದಿದ್ದೀನಿ. ನನ್ನ ಮಾತು ಯಾವಾಗಲೂ ಹಿತ, ನನ್ನ ಮಾತು ಯಾವಾಗಲೂ ಮಿತ, ನನ್ನ ಪಡೆಯಲು ಅಮ್ಮ ಮಾಡಿದ್ಲು ವ್ರತ. ನಾನು ಪ್ರೀತಿಸಿದವಳ ಹೆಸರು ಕವಿತಾ, ನನ್ನ ಕೈ ಹಿಡಿದವಳ ಹೆಸರು ಗೀತಾ. ಸುತೇಜ ಭಟ್ ಮೇಡಮ್, ಛೇ, ನಾನು ಯಾವತ್ತೂ ಹೇಳಿರ್ಲಿಲ್ಲ. ನಾನು
ಪ್ರೀತಿಸಿದ ಹುಡುಗಿ ಹೆಸರು ಕವಿತಾ ಅಂತ ಇವತ್ತು ಹೇಳ್ಬಿಟ್ಟೆ. ಅಯ್ಯೋ, ಮನೆಗ್ ಹೋದ್ಮೇಲೆ ತರಾಟೆ ತಗೊಂತಾಳೆ, ಏನ್ ಮಾಡ್ಲಿ? ಗೀತಾ ಗೀತಾ ನಾನು next ಏನು? ಎಷ್ಟು ನಂಬಿದೀನಿ ರೀ ನಿಮ್ಮನ್ನ, ನಾನು ಎಷ್ಟು ನಂಬಿದೀನಿ ನಿಮ್ಮನ್ನ. ಆದ್ರೆ ನೀವ್ ಹೆಂಗೆಲ್ಲ ಮಾಡ್ತೀರಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೂ ನಾನ್ ನಿಮ್ಮನ್ನ ಇನ್ನೊಂದ್ ಹೆಸರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನನ್ನ ಅತ್ತೆ ಅಂಜನಾ ದೇವಿ, ನಮ್ಮ ಮನೆಯಲ್ಲಿ ನೆಲೆಯಾಗಿರುವವಳು ಲಕ್ಷ್ಮೀ ದೇವಿ, ನನಗಿಷ್ಟ ಅಕ್ಕ ಮಹಾದೇವಿ, ನನ್ನ ಪತಿ ಕರೆಯುವರು ನನ್ನನ್ನು ಮೂದೇವಿ. ನನ್ನ ಪತಿ ನನ್ನನ್ನು ಕರೆಯುವರು ಮೂದೇವಿ. ಗೀತಾ, ಹಾ ರೀ. ನೀನು ಸೀಕ್ರೆಟ್ ಆಗಿ ಹೇಳ್ಬೇಕಿದನ್ನ. ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ರು ಕೇಳೋ ಹಾಗೆ ಹೇಳ್ತಾ ಇದೆಯಲ್ಲ, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ನನ್ನತ್ತೆ ಎಲ್ಲಮ್ಮ, ಬಲುಗಾಟಿ ಅವರಮ್ಮ, ಅವರಮ್ಮ ತಿಮ್ಮಮ್ಮ, ನನ್ನಮ್ಮ ಆಂಜನಮ್ಮ, ಅವರ ಸೊಸೆ ಗೀತಮ್ಮ, ಬಲು ಬ್ಯೂಟಿ ಕಣಮ್ಮ. ನೋಡ್ರಿ ಇವ್ರು ನಾನು ಏನ್ ಕಡಿಮೆ ಇಲ್ಲ ರೀ, ನನಗೂ ಬರುತ್ತೆ ಇನ್ನೊಂದು ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಹೇಳುವೆ ನನ್ನವರ ಹೆಸರ, ಇನ್ನೊಮ್ಮೆ ಹೇಳುವೆ ನನ್ನವರ ಹೆಸರ, ಅವರ ಹೆಸರು ಎಲ್ಲೆಲ್ಲೂ ಪ್ರಚುರ, ಅವರೇ ನನ್ನ ಪತಿ ದೇವ್ರು, ಅವರೇ ನನ್ನ ಪತಿ ದೇವ್ರು ಜನಾರ್ದನ್ ಕುಮಾರ್. ನೋಡ್ರಿ ಇವ್ರು ನಾ 7 ಸುತ್ತಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ನಂಗೆ ಸುತ್ತಿ ಬಂದ್ ಹೆಂಗೆ ಪಾಲಿಸಿ ಮಾಡ್ತಾರೆ ಅವರು. ಬಾರಿ ಬೆರಕಿದಾರಿ ಇವ್ರು ನವ ದಂಪತಿಗಳು. ಸಣ್ಣ ಗೌಡ್ರನ್ನ ಮಾತಾಡಕ್ಕೆ ಬಿಡೋದಿಲ್ಲ ನೋಡಿ. ಈಗ ನಾನೇನ್ ಪಂಚಿಂಗ್ ವರ್ಡ್ ಹೇಳ್ತೀನಿ ಅಂತ. ಗೀತಾ, ಮೊದಲು ನಿನ್ನ ನೋಡ್ತಿದ್ರೆ ಹಾಡ್ತಿದ್ದೆ ಸಂಗೀತ, ಆದ್ರೀಗ ನಿನ್ನ ನೋಡ್ತಿದ್ರೆ ನಾನು ಆಗ್ತೀನಿ ಗೋತ. ಹೆಂಗೆ? ಸೂಪರ್. ನಾನು ಏನ್ ಕಡಿಮೆ ಇಲ್ಲ. ಮಾತಾಡಕ್ ಬಿಡ್ಬೇಡ. ಸುಜಾತಾ ಭಟ್ ಮೇಡಮ್ ನೀವು ಮಾತಾಡಿ ಕಡಿಮೆ ಇಲ್ಲ ಇವ್ರು. ನಿನ್ನನ್ನು ಮರೆತು ನಾನ್ ಬದುಕಿರಲಾರೆ, ಎಂದಿಗೂ ಎಂದೆಂದಿಗೂ ನಿನ್ನನ್ನು ಮರೆತು ನಾ ಎಂದಿಗೂ ಬದುಕಿರಲಾರೆ. ನಾನೊಂದು ಹಾಡು ಹೇಳ್ತೀನಿ. ನಿನ್ನ ಪ್ರೇಮದ ದಂಪತಿಗಳು ಮುಗಿಯೋದೇ ಇಲ್ಲ. ನಾನರಿಯೇ ಎಷ್ಟನ ಪಾಂಗೆ. ಅಯ್ಯೋ, ನಿಲ್ಸಿ ನಿಮ್ ರಾಗನ. ಯಾಕೆ ಕೇಳಕ್ ಆಗ್ತಾ ಇಲ್ವಾ ನನ್ ರಾಗ? ಸುಜಾತಾ ಮೇಡಮ್ ಅವ್ರ ಮದುಮಕ್ಳು ಬಿಟ್ರೆ ಹೆಂಗಾಗುತ್ತೆ ಅವ್ರ ಆಟ? ನೀವು ಮಾತಾಡಿ ಸುಜಾತಾ ಮೇಡಮ್. ಅವ್ರ ನವ ದಂಪತಿಗಳು ಅವ್ರದೇ ಶುರು ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಮುಗಿಸ್ಲಿ ಇವತ್ತು ಫುಲ್ ಅವ್ರಿಗೆ ಕೊಟ್ಬೇಡ ಸರ್. ಇವತ್ತು ನಿಮ್ದೇ ಬಂದ್ ಬೇಜಾರಾಗ್ತಾರೆ, ಬಂದವ್ರ ಆರತಿ ಮಾಡಿ. ಸರ್ ನಾನ್ ಹೇಳ ಸುಜಾತಾ ಭಟ್ ಮೇಡಮ್ ಅವ್ರಿಗೆ ಅವಕಾಶ ಎರಡು ಈಗ. ಗೀತಾ ಅನ್ಮ್ಯೂಟ್ ಮಾಡ್ಕೋ. ನವ ದಂಪತಿಗಳು ಮುಗೀತಾ? ಆಯ್ತು ಮೇಡಮ್ ಆಯ್ತು. ಯಾಕೆ ನಾನು ಹಾಡು ಹೇಳ್ತಿದ್ದಾಗ ಬೇಡ ಅಂತಂದೆ ಗೀತಾ? ಅಪ್ಪ ನಿಮ್ಮ ವಾಯ್ಸ್ ಹೇಳಕ್ಕೆ ಆಗ್ತಿಲ್ಲ, ಕತ್ತೆ ತರ ವಾಯ್ಸ್ ಇದೆ ನಿಮ್ಮದು. ಅಯ್ಯೋ ಹೇಳಿ ಪಾಪ, ಹೇಳಿ ಇನ್ನೊಂದು ಹೇಳ್ತೀರಿ. ಆಕ್ಚುಲಿ ನನ್ ಗಂಟ್ಲೇ ಸರಿ ಇಲ್ಲ, ಸ್ವರನೇ ಹೊರಟೋಗಿದೆ. ನಾನು ಯಾಕಾದ್ರೂ ಆಡೋದ್ನೋ. ಸರಿ ಕೇಳಿಸ್ಕೊಂತಾರ ನಿಮ್ ವಾಯ್ಸು. ಬೇಡ ಸಾಕ್ ನಿಲ್ಸ್ಬಿಡಿ. ಇನ್ನೊಂದೇ ಒಂದ್ ಹೇಳ್ಬಿಡ್ತೀನಿ, ಇಲ್ಲಿ ಯಾರು ಡಿಸ್ಟರ್ಬ್ ಮಾಡಲ್ಲ. ಓಕೆ, ಮಲ್ಲಪ್ಪ ಅವ್ರು ಇದಾರಾ? ಮಲ್ಲಪ್ಪನಾಗ್ ಸರಿ ಇಲ್ಲ ಅಲ್ಲ? ಮಲ್ಲಪ್ಪನಾಗ್ ಸರಿ ಇಲ್ಲ ಇವತ್ತು. ಓಕೆ ಅವ್ರು ಬಂದ್ಮೇಲೆ ಹೇಳೋಣ. ಓಕೆ ಸಣ್ಣಗೌಡ್ರು ಸರ್, ಥ್ಯಾಂಕ್ ಯು. ನಾವು ಸದ್ಯಕ್ಕೆ ಇಷ್ಟೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದು. ಎಲ್ರಿಗೂ ಏನನ್ಸ್ತೋ ಗೊತ್ತಿಲ್ಲ. ನಿಮ್ಮ ಅನಿಸಿಕೆಗಳನ್ನ ಕೇಳಿ ನಿಮ್ಮ ಒಡಪುಗಳನ್ನ ಕೇಳ್ತೀವಿ ಮುಂದಕ್ಕೆ ಅಂತ ಹೇಳ್ತಾ, ಓವರ್ ಟು ಯು ಸಣ್ಣಗೌಡ್ರು ಸರ್. ನಮ್ಮ ಮನೆಯವರ ಹೆಸರನ್ನ ಹೇಳಲಿಕ್ಕೆ ನನ್ಗೆ ಅವಕಾಶ ಮಾಡಿಕೊಡಕ್ಕೆ ಧನ್ಯವಾದಗಳು. ಇರ್ಲಿ ಮದ್ವಿ ಮಾಡ್ಕೊಂಡಿರಾ, ನಮ್ಗೆ ಊಟಕ್ಕೆ ಹಾಕ್ದಂಗಿದ್ರೆ ಇರುತ್ತೆ ನಿಮಗೆ ಕತೆ. ಎಸ್ ಸುಜಾತಾ ಭಟ್ ಮಾತಾಡಿ, ಸುತೇಜ ಭಟ್ ಮಾತಾಡಿ. ಇವತ್ತಿನ ಒಡಪು ಕಾರ್ಯಕ್ರಮ ನಾವೇನೋ ರೆಡಿ ಮಾಡ್ಕೊಂಡು ಎಲ್ಲೋ ಹೋದವಳು ಎಲ್ಲ ಕೇಳೋಣ ಅಂತ ಓಡ್ ಬಂದೆ. ಹೇಳ್ತೀನಿ. ಒಂದು, ಹಣೆಗೆ ಕುಂಕುಮ ಚಂದ, ಕಣ್ಣಿಗೆ ಕಾಡಿಗೆ ಚಂದ, ನನಗೆ ನನ್ನ ಪತಿ ಸೀತಾರಾಮರೇ ಚಂದ,
ಕೇಳಿದ್ರ ಒಂದು ವಾಯ್ಸ್ ಸ್ವಲ್ಪ ಬ್ರೇಕ್ ಆಯ್ತು, ಇನ್ನೊಂದ್ಸಲ ಹೇಳಿ. ಹೌದಾ? ಇನ್ನೊಂದ್ಸಲ ಈಗ ಕೇಳ್ತಾ ಇದೆಯಾ? ಈಗ ಇವಾಗ ಈಗ ಕೇಳ್ತಿದ್ಯಾ? ಹೇಳಿ ಮೇಡಮ್. ಎಸ್. ಹಣೆಗೆ ಕುಂಕುಮ ಚಂದ, ಹಣೆಗೆ ಕುಂಕುಮ ಚಂದ, ಕಣ್ಣಿಗೆ ಕಾಡಿಗೆ ಚಂದ, ನನಗೆ ನನ್ನ ಪತಿ ಸೀತಾರಾಮರೇ ಚಂದ. ಕೇಳ್ತಿಲ್ಲ? ಸೂಪರ್. ನೆಕ್ಸ್ಟ್ ಹೇಳಿ ಮೇಡಮ್. ಶಿವನ ಕೈಯಲ್ಲಿರುವುದು ತ್ರಿಶೂಲ, ಶಿವನ ಕೈಯಲ್ಲಿರುವುದು ತ್ರಿಶೂಲ, ನನ್ನ ಪತಿರಾಯರಾದ ಸೀತಾರಾಮರ ಹೃದಯ ಬಹಳ ವಿಶಾಲ. ನನ್ನ ಪತಿ ಸೀತಾರಾಮರ ಹೃದಯ ಬಹಳ ವಿಶಾಲ. ಕೇಳಿಸ್ತಿಲ್ಲ? ಕೇಳ್ತಾ ಪರ್ಫೆಕ್ಟ್ ಕೇಳ್ತಾ. ಥ್ಯಾಂಕ್ ಯು. ಸೂಪರ್. ಎಸ್, ನೆಕ್ಸ್ಟ್ ಮಾತಾಡ್ತಕ್ಕಂಥವ್ರು ನವದಂಪತಿಗಳಿಗೆ ಶುಭವಾಗಲಿ. ಧನ್ಯವಾದಗಳಮ್ಮ. ಥ್ಯಾಂಕ್ ಯು. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್ ಮಾತಾಡಿ. ಓ ನಮಸ್ಕಾರ. ಹೊಸ ಜೋಡಿಗೆ ಶುಭವಾಗಲಿ, ನವ ಜೋಡಿಗೆ ಶುಭವಾಗಲಿ. ಯಾವಕ್ಕೂ ಮದುವೆ ಊಟ ನಮ್ಗೆಲ್ಲ ಬೀಗಿ ಊಟ ಜೋರು. ಊಟಕ್ಕೆ ಬರ್ತೀವಿ ನಾವೆಲ್ಲ ರೆಡಿಯಾಗಿ. ಬೀಗ್ರ ಊಟ ಕೇಳ್ತಾ ಇದ್ದಾರೆ. ಕಬಾಬ್ ಮಾಡ್ಸೋಣವಾ? ಆಲೂಗೆಡ್ಡೆ ಕಬಾಬು. ಹೌದು, ಆಲೂಗಡ್ಡೆ ಕಬಾಬು, ಬಳಕೆ ಕಬಾಬು ಮಾಡಿಸ್ಕೊಡಿ. ನಾಡಿದ್ ಬಂದ್ಬಿಡಿ. ಆಯ್ತು, ಕಂತ ಬರ್ತೀವಿ. ಬಂಡಿ ಕಟ್ಕೊಂಡ್ ಬರ್ತೀವಿ. ಬಂಡಿ ಕಟ್ಕೊಂಡ್ ಬರ್ತೀವಿ ನೋಡಿ ಎಲ್ಲಾರು. ಊಟಕ್ಕೆ ಬನ್ನಿ ಬುಧವಾರ. ಸಣ್ಣಿ ಮದ್ವೆ ಶನಿವಾರ, ಊಟಿಗೆ ಬನ್ನಿ ಬುಧವಾರ. ನೀವು ಕಾಣಿಸ್ತಾನೆ ಇಲ್ವಲ್ಲ? ಇವಾಗ ಕಾಣ್ತಾ ಇದೀವಿ ನೋಡಿ. ಈಗ ನಾವೇ ಕಾಣ್ತೀವಿ. ಅಲ್ಲ, ನಿಮ್ಮ ಮುಂದೆ ನಾವು ಕಾಣಿಸ್ತಿದ್ದೇನಾ? ನೀವು ಹೊಸ ಜೋಡಿ, ನಿಮ್ಮ ಮುಂದೆ ನಾವು ಕಾಣ್ತೀವಿ ನಾವು ಹೇಳಿ. ಹೋಗಿ ಒಂದು ಪದ ಹಾಡ್ಬಿಟ್ರಿ ಹಂಗೇನೆ. ಗಂಡು ಹೆಣ್ಣಿಗೆ ಒಂದು ಸೋಪಾನ ಪದ ಹಾಡ್ಬಿಟ್ರಿ. ಇಲ್ಲ ವೇದವತಿ ಅಮ್ಮ ಹಾಡ್ತಾರೆ ಅನ್ಸುತ್ತೆ. ಆರ್ತಿ ಹಾಡೆಲ್ಲ ಮಕ್ಕಳಿಗೆ. ಹೇಳಿ. ಆದಿಲಕ್ಷ್ಮಿ ದೇವಿಗೆ ಆರತಿಯ ನೆತ್ತಿರಿ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ. ಧಾನ್ಯಲಕ್ಷ್ಮಿಗೆ ನೀವು ದೀಪ ಧೂಪ ಹಚ್ಚಿರಿ, ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರಿ. ಬಲದ ಕಾಲ ಮುಂದೆ ಇಟ್ಟು ಹೊಸಲು ದಾಟಿ ಬಾರಮ್ಮ, ಭಾಗ್ಯದ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ. ಹಾಲು ತುಪ್ಪ ಹಣೆ ಹರಿಸಿ ಹರ್ಷ ಸುಖವ ನೀಡಮ್ಮ, ಧನಧಾನ್ಯವ ಕೊಟ್ಟು ಸಂತಾನವ ಕರುಣಿಸಮ್ಮ. ಆದಿಲಕ್ಷ್ಮಿ ದೇವಿಗೆ ಆರತಿಯ ನೆತ್ತಿರಿ. ಆ ದೇವಿಗೆ ಮಾತ್ರ ಆಯ್ತು. ಅಷ್ಟೇ. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ. ಥ್ಯಾಂಕ್ ಯು. ಗೀತಾದೇವಿ ಲಕ್ಷ್ಮಿಗೆ ಆರತಿಯ ಎತ್ತಿರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಸ್ನೇಹಿತರೆ, ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು. ಮಾಡ್ಕೊಂಡು ಮತ್ತೊಬ್ರು ರೆಡಿಯಾಗಿ. ಗೌರಿ ಮೇಡಮ್ ಹೇಳಿ ಮೇಡಮ್. ಹೊಸ ಜೋಡಿಗೆ ಶುಭಾಶಯಗಳು. ನೀರಿಗೆ ನೈದಿಲೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನನ್ನ ಪತಿ ದೇವರು ಶಂಕರ್ ಚೆಟ್ಟಿಯವರಿಗೆ ನಾನೇ ಶೃಂಗಾರ. ಇನ್ನೊಂದು ಹೇಳ್ತೀನಿ. ಜಗದಗಲ ಮುಗಿಲಗಲ, ಮಿಗೆಯಗಲ ನಿಮ್ಮಗಲ, ನಿಮ್ಮ ಮನೆ ಅಂಗಳದಿ ನನ್ನ ಪತಿ ಶಂಕರ್ ಚೆಟ್ಟಿಯವರ ಮನದಂಗಳಕ್ಕೆ ಇಳಿದ ಮಡದಿ ನಾನು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ತಮ್ಗೆಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾದ ಒಡಪು. ಧನ್ಯವಾದ. ಗೌರಿ ಮೇಡಮ್, ನಿಮ್ಮ ಬಾಳೆ ಬಂಗಾರ. ಸ್ನೇಹಿತರೆ, ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಬಿ, ಪ್ರಭಾ ಮೇಡಮ್,
ಪ್ರಭಾ ಮೇಡಮ್ ಮಾತಾಡಿ. ಸರ್ ಈ ಒಡಪುಗಳು ಬರಲ್ಲ ಸರ್, ಸಾರಿ ಸರ್ ಸಂಗೌಡ್ರು ಸರ್. ಸೋಪಾನ ಪದ ಹೇಳಿ. ನಿಮ್ಮ ಏರಿಯಾದಲ್ಲಿ ಏನ್ ಮಾಡ್ತೀರಾ ಈ ಸಂದರ್ಭದಲ್ಲಿ? ಮೇಡಮ್ ಸ್ವಲ್ಪ ಟೈಮ್ ಕೊಡಿ ಸರ್, ಟೈಮ್ ಕೊಡಿ. ಈಗ ನವ ದಂಪತಿಗಳು ಇದಾರಲ್ವಾ, ಅವ್ರಿಗೆ ಸೋಬಾನ ಪದ ಆಡ್ಬೋದು. ನೀವೇನಾದ್ರೂ ಅವ್ರ ಮುಂದೆ ಒಂದೇನಾದ್ರು ಮಾತನಾಡ್ಬೋದು, ಅಷ್ಟೇನೆ ವ್ಯಕ್ತಪಡಿಸ್ಬೋದು. ನವ ದಂಪತಿಗಳು ಅಂತಂದ್ಮೇಲೆ ಟೈಮ್ ಕೊಡಿ ಮೇಡಮ್. ಸಮಯ ತಗೊಳ್ಳಿ. ಸೋಬಾನ್ ಪದ ಹಾಡ್ಲೆಮ್ಮ ಸಮಯ ತಗೊಳ್ಳಿ. ಅಶ್ವಿನಿ, ಸೋಬಾನ್ ಪದ ಹಾಡ್ಲೆ ಓ ಧಾರಾಳವಾಗಿ ಧಾರಾಳವಾಗಿ ನಿಮ್ಮಿಬ್ರು ಹೇಳಿ ಮೇಲೆ ಮೇಡಮ್. ನಿಮ್ಮಿಬ್ರು ಗಂಡನ್ ಮೇಲೆ ಕೇಳಿಲ್ಲ. ಹಾಡ್ಲೆ ಸೋಬಾನ್ ಪದ. ಅವರು ಸಣ್ಣ ಗೌಡ್ರನ್ ಕೇಳ್ಬೇಕು. ಹೇಳಿ ಮೇಡಮ್. ಸುಜಾತ ಕಲೂರ್ಕರ್ ಮೇಡಮ್, ನಿಮ್ಗೆ ಈಗ ಸೋಬಾನ ಪದ ಹೇಳಿ. ಉಡಿಯ ತುಂಬಿರಿ ನೀವು ಉಡಿರಾಜ ಮೂರ್ತಿಯೊಳಗೆ, ಉಡಿಯ ತುಂಬಿರಿ ನೀವು ಉಡಿರಾಜ ಮೂರ್ತಿಯೊಳಗೆ, ಷಡಗರದಿಂದ ನಾರಿ ಮಣಗೆ ಸೋಬಾನವ, ಷಡಗರದಿಂದ ನಾರಿ ಮಣಗೆ ಶೋಭಾನವ, ಅರಿಶಿನ ಕುಂಕುಮ ಹಚ್ಚಿ ಪರಿಮಳ ಗಂಧವ ಪೂಸಿ, ಅರಿಶಿನ ಕುಂಕುಮ ಹಚ್ಚಿ ಪರಿಮಳ ಗಂಧವ ಪೂಸಿ, ಧರಣಿ ಮಲ್ಲಮಗೆ ಜಯವೆನ್ನಿ ಶೋಭಾನವ, ಧರಣಿ ಮಲ್ಲಮಗೆ ಜಯವೆನ್ನಿ ಶೋಭಾನವ, ಉಡಿಯ ತುಂಬಿರಿ ನೀವು ರಾಜಮುಖಿಯೊಳಗೆ, ಉಡಿಯ ತುಂಬಿರಿ ನೀವು ಉಡಿರಾಜ ಮೂರ್ತಿಯೊಳಗೆ, ಷಡಗರದಿಂದ ನಾರಿ ಮಣಿಗೆ ಶೋಭಾನವ, ಷಡಗರದಿಂದ ನಾರಿ ಮಣಿಗೆ ಶೋಭಾನವ. ಇದು ಹೇಮರೆಡ್ಡಿ ಮಲ್ಲಮ್ಮಂದ ಉಡಿ ತುಂಬುದು, ಅಷ್ಟೇ ನೆನಪಾಯ್ತು, ಹಾಡಿದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಿಂದ್ಗಡೆಯಿಂದ ಒಬ್ರು ಸೋ ಅಂತ ಹೇಳ್ತಾ ಇದ್ರೆ ಇನ್ನು ಚೆನ್ನಾಗಿರ್ತಿತ್ತು. ಓಕೆ, ಧನ್ಯವಾದ ಮೇಡಮ್. ಎಸ್, ಮತ್ತೆ ಯಾರಿಗೆ ಸೋಬಾನೆ ಪದ ಆಗ್ಲಿ? ಸರ್ ಒಂದು ಜೋಕ್ ಸುಮ್ನೆ ಇದು ತಮಾಷೆಗಿದು ಸರ್. ಜೋಡಿನ ಮಧುಚಂದ್ರ ಕಳಿಸ್ಬೇಕಲ್ಲ ಸರ್? ಹೇಳಿ ಮೇಡಮ್. ಸಣ್ಣಗೌಡ್ರೆ ಹೇಳಿ ಹೇಳಿ. ಮದ್ವೆ ಜೋಡಿನ ಮಧುಚಂದ್ರ ಕಳಿಸ್ಬೇಕಲ್ವಾ? ಅದಕ್ಕೆ ನಮ್ಮ ಮಹಾವತಾರಲ್ಲಿ ರಂಗನಾಥ್ ಗುರೂಜಿ ಅವರು ಸಿದ್ದರ ಬೆಟ್ಟದಲ್ಲಿ ಅರೇಂಜ್ ಮಾಡಿದ್ದಾರೆ 8-9ಕ್ಕೆ ಮಧುಚಂದ್ರ, ಸ್ಪೆಷಲ್ ಮಧುಚಂದ್ರ. ಎಲ್ಲಾ ಕಡೆ ಹೆಣ್ಣು ಗಂಡು ಮಾತ್ರ ಒಬ್ಬ ಇಬ್ರು ಹೋಗ್ತಾರೆ. ಈ ಸ್ಪೆಷಲ್ ಮಧುಚಂದ್ರಕ್ಕೆ ಎಲ್ಲರನ್ನು ಇನ್ವೈಟ್ ಮಾಡ್ತಾರೆ. ಎಲ್ಲರೂ ದಯವಿಟ್ಟು ಬನ್ನಿ ಸಿದ್ದರ ಬೆಟ್ಟಕ್ಕೆ 8-9ಕ್ಕೆ. ಖುಷಿಯಾಗಿರೋಣ, ಜಾಲಿ ಮಾಡೋಣ, ಸಂತೋಷವಾಗಿರೋಣ. ಮದುವೆ ಜೋಡಿ ಓಕೆ ಓಕೆ, ಅಕ್ಸೆಪ್ಟ್ ಮಾಡೋಣ. ಅದೇ ನಮಗೂ ಬೇಕಾಗಿರೋದು. ಸಣ್ಣಗೌಡ್ರು ಸರ್, ನಾವು ತಿಳಿಸಿದ್ದೇವೆ ಒಡಪು, ಒಳ್ಳೆ ಸೇವೆ ಮಾಡಲೆಂದು ಕಟ್ಟಿದ್ದೇವೆ ಮುಡುಪು. ಈಗ ಇದೇ ರೀತಿ ಒಡಪುಗಳ ಹೇಳೋ ಮಾಸ್ಟರ್ಸ್ ನ ಹುಡುಕಿ. ವೇದಾವತಿ ಮೇಡಮ್, ತಮ್ಗೆ ಅವಕಾಶ ಇವಾಗ. ನಾನೆಲ್ಲ ನೆನ್ನೆ ಮನೆಯೆಲ್ಲ ಹೇಳಿದ್ದೀನಲ್ಲ. ಹೇಳಿದಿರ, ಮತ್ತೆ ಜಾಸ್ತಿ ಇರ್ತಾವಲ್ರಿ ನಿಮ್ಮ ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಬಾಣಗಳನ್ನ ತೆಗೀರಿ. ಅಲ್ಲ, ಆಗ್ಲೇ ಮದುಮಗಳಿಗೆ ಮಾತ್ರ ಆರತಿ ತೆಗೆದ್ರಿ ಅಲ್ವಾ? ಮದುಮಗನ್ಗ ಆರತಿ ಮಾಡೋಣವಾ? ಎಸ್, ಮಾಡೋಣ ಮೇಡಮ್. ನಾನ್ ರೆಡಿ, ಆರ್ತಿಗ್ ನಾನ್ ರೆಡಿ. ಬರೀ ಆರ್ತಿ ಮಾಡ್ಸ್ಕೊದಲ್ಲ, ಆರ್ತಿ ಮಾಡ್ಸ್ಕೊಂಡ್ಮಾಗೆ ಕಾಸ್ ಹಾಕು, ತಟ್ಟೆ ಕಾಸ್ ಹಾಕ್ಬೇಕು, ಕಾಸ್ ಹಾಕ್ಬೇಕು. ಹೌದು ಹೌದು, ಹೌದಲ್ವೇ? ಮತ್ತೆ ಕಾಸ್ ಹಾಕ್ತಿರೋ ಬೈತಿರೋ ಹೇಳ್ತೀರಿ ನೋಡಿ. ಮಂಜಂಗೆ ಅಶ್ವಿನಿ, ಆರತಿ ಎತ್ತಿರೆ ಕಳ್ ಮಂಜಂಗೆ ಮಂಜಂಗೆ. ಯಾರೇ ಕುಳ್ಮಂಜರು ಅನ್ನೋದನ್ನ
ಇಲ್ಲಪ್ಪ ನಮ್ ಮಂಜಣ್ಣ ಬಹಳ ಒಳ್ಳೆಯವನು, ಕಳ್ಳನೂ ಅಲ್ಲ ಕುಳ್ಳನೂ ಅಲ್ಲ, ಸೂಪರ್ ಮಂಜಣ್ಣ ಅದು. ಸರಿ. ಯಾ ಮದುಮಗ ಅಂತ ಹೇಳಿದ್ದೀರಾ, ಹಾಗಾಗಿ ಮದುಮಗನ ವೇಷದಲ್ಲಿ ಬಂದಿದೀವಿ. ಅದೇನ್ ಆರತಿ ಮಾಡ್ತೀರಾ ಮಾಡಿ. ನಾ ಹೇಳ್ತೀನಿ ಒಂದು. ಚಿಕ್ಕೆ ಚಿಕ್ಕೆ ಚಂದ್ರನ್ಗೆ ಚಿಕ್ಕೆ ಚಂದ್ರನ್ಗೆ ಜೋಡು, ದಿಕ್ಕೆ ತಿರುಕನ್ಗೆ ಜೋಡು, ಹಕ್ಕೆ ಹೈನಕ್ ಜೋಡು, ಕುಕ್ಕೆ ಎತ್ತಿಗ್ ಜೋಡು, ನನ್ ರಾಯನ್ಗೆ ನಾನೇ ಬಲ್ಜೋರು. ಯಾಕೋ ಮದುಮಗ ಅಂತಂದ್ರೆ ಎಲ್ರಿಗೂ ಬೋರ್ ಅನಿಸ್ತಾ ಇದೆ. ಈಗ ಮದುಮಗ ತರ ಕಾಣ್ತಾ ಇದೀನ? ನಾನ್ ಹೇಳಿದ್ ಕೇಳಿಸ್ತಾ? ಕೇಳಿಸ್ತೀವಿ ಮೇಡಮ್. ಕೇಳಿಸ್ತು. ಅಷ್ಟೇ. ಕೇಳಿ ನಾನು ಒಂಚೂರು ಅಕ್ಕಿಗಳು ಹಾಕಿ ಮುಯ್ ಕೊಡ್ತೇನೆ ಅವ್ರಿಗೆ. ಇರ್ಲಿ. ಕಟ್ಟಿ ಮ್ಯಾಲ್ಕರ ಉತ್ತುತ್ತಿ ಸರ, ಕಟ್ಟಿ ಮ್ಯಾಲ್ಕರ ಉತ್ತುತ್ತಿ ಸರ, ನನ್ ಹೆಂಡತಿಗೂ ನನ್ಗೂ ಬಲುವರ. ಏನಂತೀರಿ? ನನ್ ಹೆಂಡತಿಗೂ ನನ್ಗೂ ಬಲುವರ ಏನಂತೀರಿ? ಹೆಸರು ಹೇಳ್ಬೇಕ್ರಿ ಇನ್ನೂ ಸರಿ? ನಾಚಿಕೆ ಆಗತ್ತದ್ರಿ ನಂಗೆ. ನಾಚಿ ನೀರಾದ್ರಪ್ಪ. ಇಕ್ಕಿನ ಹೆಸರು ಕೇಳ್ತಾರ ಹೇಳನ. ಆರಂಕಣ ಮನಿ 3 ಅಂಕಣ ಪಡಸಾಲಿ, ಸಿಂಗಾರ್ ಕೋಣ್ಯಾಗ ಕುತ್ಕೊಂಡು ಶಿವಪೂಜೆ ಮಾಡ್ತಾಳ ನನ್ ಹೆಂಡತಿ ಅರುಣಾವತಿ. ಥ್ಯಾಂಕ್ ಯು ಸರ್, ಚೆನ್ನಾಗಿತ್ತು. ಹಳ್ಳಿ ಒಗಟು. ನಾನ್ ಹೇಳ್ತೀನಿ ಕೇಳ್ರಿ. ಹೆಸರು ಮಾತ್ರ ಸಣ್ಣಗೌಡ್ರು, ಮಾಡೋದೆಲ್ಲ ದೊಡ್ಡಗೌಡ್ರು. ಇಲ್ಲೊಂದು ವಿನಂತಿ, ತಮ್ಮ ಹೆಂಗಸರು ದಯವಿಟ್ಟು ಇಲ್ಲಿ ಸಣ್ಣಗೌಡ್ರ ಹೆಂಗಸರು ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಈ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ನೋಡೋಣ, ನಿಮ್ಮ ಒಂದು ಜಗಲ್ಬಂದಿನ ನೋಡಕ್ ಇಷ್ಟಪಡ್ತೀವಿ. ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ ನೋಡೋಣ. ಅವರ ಒಪ್ಪಿಗೆ ಮೇರೆಗೆ, ಬಲವಂತ ಏನಿಲ್ಲ. ಪ್ರಭಾ ಮೇಡಮ್ ಏನ್ ಹೇಳ್ತೀನಿ ಗೊತ್ತಾ, ಅವರು ನಿಧಾನಕ್ಕೆ ಸೋಗಯ್ಯ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅವ್ರಿಗೆ ಹೆಂಡತಿ ಕಂಡ್ರೆ ತುಂಬಾ ಭಯ ಅನ್ಸುತ್ತೆ. ವೇದವತಿ ಅಮ್ಮ, ಭಯ ಅಲ್ಲ, ಇವ್ರಿಗೆ ನಾಚಿಕೆ ಇವ್ರಿಗೇನೆ. ಗೌಡಿಗೆ ನಾಚಿಕೆ. ಇಲ್ಲಿ ನೋಡಿ ಮದುಮಗನ. ಅಲ್ಲ ಬಂದ್ರಿ. ಯಾಕೋ ಅವ್ರು ತುಂಬಾ ಕೆಲಸದಲ್ಲಿದ್ದಾರೆ. ಬಂದೆ. ತಮ್ಮ ಹೇಳು, ಈ ಕನ್ಯನ್ ಹೆಂಗ್ ಹುಡ್ಕೆ ಬಂದಿ ಅಂತ ಹೇಳು ಒಂಚೂರು. ಏನ್ ಹುಡುಕಿದ ತಕ್ಷಣ ಬಂದಿಲ್ಲ ಹುಡುಗಿ, ಅವಳು ಅಷ್ಟು ಕಷ್ಟ ಪಟ್ಟೈತಿ. ಹೇಳು ಅದನ್ನೆಲ್ಲ ಎಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ಕೊಂಡ್ ಬಂದಿವಿ ಅಂತ. ಗೀತಾ ಹೇಳ್ರಿ, ಇಲ್ಲೇ ಇದ್ದೀನಿ ನಿಮ್ ಪಕ್ಕದಲ್ಲೇ. ಬಾರ ಇಲ್ಲಿ ಎತ್ರ. ನಮ್ಮಪ್ಪ ನಾರಾಯಣ ನಾಯ್ಕರು, ನನ್ ತಾಯಿ ಅಂಜನಾ ದೇವಿ ಇದಾರೆ ಅಂತ ಭಯನ. ಅವರೆಲ್ಲ ಆಚೆ ಕೂತ್ಕೊಂಡ್ರ ಅಡ್ಕೆಲ್ ಹಾಕೊಂಡ್ ಮಾತಾಡ್ತಾ ಇದ್ದಾರೆ. ಬಾ ಇಲ್ಲಿ. ನೋಡಿ, ನಮ್ಮ ಅಮ್ಮವರು ಅಕ್ಕವರೆಲ್ಲ ಕೇಳ್ತಾ ಇದ್ದಾರೆ, ನಾವ್ ಹೇಗ್ ಮದ್ವೆ ಆಗಿದ್ರಿ, ಏನ್ ನಮ್ ಕತೆ ಅಂತ ಒಂಚೂರು ಶೇರ್ ಮಾಡ್ಕೊಳ್ಳೋಣ ಬಾ. ನನ್ ವೇಷ ನೋಡು ಹಿಂಗಿದೆ, ಶೆಲ್ಲೆ ಎಲ್ಲ ತೆಗ್ದು ಬಂದ್ಬಿಟ್ಟಿದೀನಿ ನೋಡು. ಚೆನ್ನಾಗ್ ಕಾಣ್ತಾ ಇಲ್ವಾ? ಎಸ್ ನೀವ್ ಯಾವಾಗ್ಲೂ ಎವರ್ ಗ್ರೀನ್, ಸೂಪರ್. ನಮ್ಮ ಮನೆಯವರು. ವಾವ್. ಗೀತಾ ಅಂದ್ರೆ ತುಂಬಾ ಇಷ್ಟಪಟ್ಟು ಮೆಚ್ಚು ಮದ್ವೆ ಆಗಿದ್ದ ಹುಡುಗಿ. ಆದ್ರೆ ನಾನು ಪ್ರೀತಿಸ್ತಿದ್ದ ಹುಡುಗಿ ಕವಿತಾ ಅಂತ. ಬೇಜಾರ ನಾನು ಹೇಳಿದ್ದು ಗೀತಾ? ಏನ್ರಿ ಅದ್ನೆಲ್ಲ ಇಲ್ಲೆಲ್ಲ ಬೇಕಿತ್ತಾ? ಓಪನ್ ಸೀಕ್ರೆಟ್. ಇಲ್ಲಿ ಇರೋರೆಲ್ಲ ನಮ್ಮವರೇ ತಾನೇ. ನೋಡಿ, ನಮ್ ಸಾಕ್ಷಿಯಾಗಿ ಮದುವೆ ಆಗಿ 8 ತಿಂಗಳಾಗಿದೆ, ಅಲ್ಲೇ 10 ತಿಂಗಳು ಕೂಸಿದೆ. ಇವ್ರ ಕತೆ ನೋಡ್ರಿ, ಇವ್ರದ ಬಲೋದಾರೆ, ಇವ್ರು ಬಲೋದಾರೆ. ಗೀತಾ
ನನಗೊಂದು ಉರಿಯುತ್ತೆ. ಹೇಳ್ರಿ. ನಾ ಹೇಳಲಾ? ನಾನೇನಾದ್ರೂ ಹೇಳಕ್ ಬಂದ್ರೆ ಈ ಸಣ್ಣಗೌಡ್ರು ಇದಾರಲ್ಲ, ಸಣ್ಣಗೌಡ್ರು ಎಲ್ಲದಕ್ಕೂ ಬಂದ್ಬಿಡ್ತಾರಲ್ಲ ಮೂಗ್ ತೂರ್ಸಕ್ಕೆ. ಮತ್ತೆ ನಾನು ಇಲ್ಲಿ ಫೇಮಸ್ ಆಗಲಿ, ನೀನೇ ಹೇಳು. ಇರ್ಲಿ ಪರವಾಗಿಲ್ಲ, ಮಾತಾಡಿ, ನೀವೇ ಚೆನ್ನಾಗಿ ಮಾತಾಡ್ತೀರಾ. ಗೀತಾ, ಯಾಕೋ ಗಂಟ್ಲು ತುಂಬಾನೇ ಸ್ವರ ಹೊರಟೋಗಿದೆಯಲ್ಲ ಗೀತಾ. ಒಂದ್ ಕಷಾಯ ಹೌದೌದು, ಬೇಕು, ಆಮೇಲೆ ಮಾತಾಡ್ತೀನಿ. ಇವಾಗಿನ ಕವಿತಾ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಸ್ವರ ಹೋಗಿದೆ ನಿಮ್ಮದು. ಸರಿ ಸಣ್ಣಗೌಡ್ರು ಸರ್, ನಮ್ ವೇದಿಕೆ ಬೋರ್ ಹೊಡಿಬಾರ್ದಲ್ವಾ? ಒಂದೇನಾದ್ರೂ ಹಾಡು ಹಾಡ್ಸಿ ಆಮೇಲೆ ಕಂಟಿನ್ಯೂ ಮಾಡೋಣ. ಶ್ರೀದೇವಿ ಮೇಡಮ್ ಹೇಳಿ, ಏನಂತಾರೆ ಮದುಮಕ್ಳು? ಮಾತಾಡಿ. ಶ್ರೀದೇವಿ ಮೇಡಮ್ ಮಾತಾಡಿ. ಸರ್, ರತ್ನ ಮೇಡಮ್, ಎಲ್ರಿಗೂ ಅವಕಾಶ ಕೊಡಿ ಸರ್. ಹೊಸಬ್ರು ಕೇಳಿಸ್ತಾ ಇದೆಯಾ? ಹಾ, ಕೇಳ್ತಾ ಸರ್ ಇದೆ, ಮಾತಾಡಿ. ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಮಾತಾಡಿ ಮೇಡಮ್. ಬಾಳ ಸೂಪರ್ ಆಗಿದ್ದಾರೆ ಜೋಡಿ ಇದು. ಮದ್ಮಕ್ಳು ಬಾಳ ಚಂದ ಅದಾರ. ಆದ್ರ ಯಾವಾಗ ಅಕ್ಕಿ ಕಾಳಗ್ ಯಾವಾಗ ಹೋಗುದು ಅಂತ ಗೊತ್ತಾಗಲ್ಲ ನನಗ. ಸಿದ್ರಪೇಟೆಗೆ ಬನ್ನಿ, ಸಿದ್ರಪೇಟೆಗೆ ಬನ್ನಿ, ಅಕ್ಕಿ ಕಾಳು ಹಾಕಿ ಊಟ ಮಾಡ್ಕೊಂಡು ಹೋಗಂತ್ರಿ. ಆಯ್ತು ಸರ್, ಬರೋಣಂತೆ. ಓಕೆ. ಸರ್, ಒಂದು ಹೆಣ್ಣು ಮಗಳನ್ನ ಕಳಿಸ್ಬೇಕಾದ್ರ 2 ಲೈನ್ ಹಾಡು ಹೇಳ್ತೀನಿ. ಧಾರಾಳವಾಗಿ ಹೇಳಿ ಮೇಡಮ್. ಹೆಣ್ಣು ಹಡಿಯಲು ಬೇಡ, ಹೆರವರಿಗೆ ಕೊಡಬೇಡ. ಹೆಣ್ಣು ಹೋಗಾಗ ಅಳಬೇಡ. ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಶಿವಗ ಬೈಬೇಡ. ಸಿಟ್ಟಾಗಿ ಶಿವಗ ಬೈಬೇಡ. ಆಲಕ್ಕಿ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಜಾಲಿಯ ಮರವು ನೆರಳಲ್ಲ. ಜಾಲಿಯ ಮರವು ನೆರಳಲ್ಲ ಮಗಳೇ. ತಾಯಿಯ ಮನೆಯು ಸ್ಥಿರವಲ್ಲ. ತಾಯಿಯ ಮನೆಯು ಸ್ಥಿರವಲ್ಲ. ಒಟ್ಟಾಗಿ ನೀಡಿದರೆ ಉಣಬೇಕು ಮಗಳು, ಹೆತ್ತವರ ಮನೆಯ ಮರೆತೋಯ್ತು. ಮೇಡಮ್ ಹೇಳ್ತಾರೆ. ನನಗೆ 2 ಲೈನ್ ನೆನಪಾಗಿರೋದು. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕ. ಹೊತ್ತಾಗಿ ನೀಡಿದರು ಉಣಬೇಕ. ಹೊತ್ತಾಗಿ ನೀಡಿದರು ಉಣಬೇಕ ಮಗಳೇ. ತೌರಿಗೆ ಹೆಸರ ತರಬೇಕ. ನೀವ್ ಹೇಳಿದ್ಮೇಲೆ ನೆನಪಾಯ್ತು ಮೇಡಮ್ ನನಗೆ. ಇದು ತುಂಬಾ ದೊಡ್ಡದಿದೆ ರೀ. ಈ ಪಿಕ್ಚರ್ ಅಲ್ಲಿ ಕಿತ್ತೂರು ಚೆನ್ನಮ್ಮ ಪಿಕ್ಚರ್ ಹಾಡಿದ್ದು ಸ್ವಲ್ಪನೇ ಹೇಳ್ತಾರೆ. ಇದು ತುಂಬಾ ದೊಡ್ಡದಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ವೇದಾವತಿ ಮೇಡಮ್ ಸೇರ್ಸ್ಬಿಟ್ಟು ನಾವು ಪೂರ್ಣ ಮಾಡಿದಿರ, ಧನ್ಯವಾದಗಳು. ಇವಾಗ ಸವಿತಾ ಮೇಡಮ್, ಸಾವಿತ್ರಿ ಮೇಡಮ್, ರಶ್ಮಿ ಪೂಜಾರಿ ಇವರು ಬಾಯ್ ಬಿಡ್ತಾ ಇಲ್ಲ. ದಯವಿಟ್ಟು ನಿಮ್ ಭಾಗದಲ್ಲಿ ಏನ್ ಹೇಳ್ತೀರ ಮಾತಾಡಿ. ಆರ್ತಿ ಬೆಳಗದ ಹಾಡ್ ಹೇಳ್ತೀನಿ. ಹೇಳಿ ಮೇಡಮ್, ಧಾರಾಳವಾಗಿ ಹೇಳಿ. ಜ್ಯೋತಿ ಬೆಳಗುತ್ತಿದೆ, ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ.
ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ವಿವೇಕ ಹೃದಯಾಜ್ಞ ಪ್ರಣತೆಯೋಳು ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಾಲ ಕಳೆಯೆಂಬ ಭಕ್ತಿ ವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಪಿತುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಅಳಿತೆ ಮಸಕಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಕಾಳಿಕೆ ಬರ್ಧನನುಪಮ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮುರು ಮುಟ್ಟದ ಗಣಪತಿ ಅರ್ಥವನ್ನೇ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತ ಮಣಿಯನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ. ಓಕೆ, ಧನ್ಯವಾದ ಮೇಡಮ್, ಧನ್ಯವಾದಗಳು. ಎಸ್, ನೆಕ್ಸ್ಟ್ ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು ಸ್ನೇಹಿತರೆ. ದಯವಿಟ್ಟು ಯಾರು ಮಾತಾಡಿಲ್ಲ ಇಷ್ಟೊತ್ತನ ಅವರು ಅನ್ಮ್ಯೂಟ್ ಆಗಿ ಮಾತಾಡಿ ಏನಾದ್ರೂ ಹೇಳ್ಬೋದು ನೀವು ಮದುವೆಗೆ ಸಂಬಂಧಪಟ್ಟಂಗೆ. ಹಲೋ ಹಲೋ, ಮಾತಾಡಿ ಮೇಡಮ್. ಮಹಾವತಾರ ಟಿವಿ ನೋಡುವುದು ಜ್ಞಾನಕ್ಕಾಗಿ, ಧಾರಾವಾಹಿ ನೋಡುವುದು ಅಜ್ಞಾನಕ್ಕಾಗಿ. ನಾನು ನಮ್ಮ ಅಶೋಕರ ಹೆಸರು ಹೇಳುವುದು ನಿಮ್ಮೆಲ್ಲರ ಸಂತೋಷಕ್ಕಾಗಿ. ನೋಡ್ರಿ, ಇಷ್ಟೊತ್ತನ ಸುಮ್ಮನೆ ಅಂತ ಪಾಯಿಂಟ್ ಕೊಟ್ರು. ಇನ್ನೊಂದ್ ಹೇಳ್ಬೋದಾ ಮೇಡಮ್? ಇನ್ನೊಂದ್ ಹೇಳ್ಬೋದ್ರಾ? ಹೌದು. 6 ಗಂಗಾಳ ಹೂವು 3 ಗಂಗಾಳ ಪತ್ರಿ ಶೃಂಗಾರ ಮನಿ ಮೇಲೆ ಕುಂತ್ಕೊಂಡು ಪೂಜೆ ಮಾಡ್ತಾರ ಅಶೋಕ್ರವ್ರು. ಥ್ಯಾಂಕ್ ಯು ಮೇಡಮ್. ಎಸ್, ಇಷ್ಟೊತ್ತನ ಯಾರು ಮಾತಾಡಿಲ್ಲ ಅವರು ಮಾತಾಡ್ಬೋದಾ? ಹಲೋ, ಹೇಳಿ ಮೇಡಮ್. ಇನ್ನೊಂದ್ ಹೇಳ್ಬೋದಾ? ಹೇಳಿ. ಅತ್ತೆ ಹೆಸರು ಅತ್ತಿಗೆ ಹೂ, ಮಾವನ ಹೆಸರು ಮಲ್ಲಿಗೆ ಹೂ, ನನ್ನ ಹೆಸರು ಸುಗಂಧಿ ಹೂ. ಸುಗಂಧಿ ಹೂವಿನ ಮುಂದೆ ಸುಳಿದಾಡ್ತಾರೆ ಅಶೋಕ್ರು. ಲಕ್ಷ್ಮೀ ದೇವಿ ಮೇಡಮ್, ನಿಮ್ದು ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿಸ್ತಾ ಇಲ್ಲ ಏನೂನು. ಮೇಡಮ್ ಇನ್ನೊಂದ್ಸಲ ಹೇಳಿ. ಅತ್ತೆ ಹೆಸರು ಅತ್ತಿಗೆ ಹೂ, ಮಾವನ ಹೆಸರು ಮಲ್ಲಿಗೆ ಹೂ, ನನ್ನ ಹೆಸರು ಸುಗಂಧಿ ಹೂ. ಸುಗಂಧಿ ಹೂವಿನ ಮುಂದೆ ಸುಳಿದಾಡ್ತಾರೆ ಅಶೋಕ್ರವರು. ಸೂಪರ್ ಸೂಪರ್. ಅಶೋಕ್ ಸರ್ ಇದಾರಾ? ಅದಕ್ಕೆ ನೋಡ್ತಾ ಇದ್ದೀರಾ? ದಂಪತಿಗಳಿಗೆ ಧನ್ಯವಾದಗಳು. ನವದಂಪತಿಗಳಿಗೆ ಸ್ವಾಗತ. ನವದಂಪತಿಗಳು ನವದಂಪತಿಗಳ ಶುಭಾಶಯಗಳು. ಥ್ಯಾಂಕ್ ಯು. ಬೆಕ್ಕಿಗೆ ಬೇಕು ಬೆಣ್ಣೆ, ದನಕ್ಕೆ ಹಗ್ಗದ ಕಣ್ಣಿ ಬೇಕು, ದನಕ್ಕೆ ಹಗ್ಗದ ಕಣ್ಣಿ ಬೇಕು, ಬಂಡಿಗೆ ಎಣ್ಣೆ ಬೇಕು, ನೋಡಕ್ಕೆ ಕಣ್ಣು ಬೇಕು, ನಮ್ಮ ರಾಯರಿಗೆ ಬೇಕು ಹರಟೆ ಹೊಡಿಯಕ್ಕೆ ಹರಟೆ ಕಟ್ಟೆ ಬೇಕು. ಹೌದು ಗೀತಾ, ನಿಜ ಅನ್ಕೊಂಡ್ಬಿಟ್ರೆ ನಾನ್ ಎಷ್ಟು ಡೀಸೆಂಟ್ ಫೆಲೋ. ನಿಜ ಅನ್ಕೊಂಡ್ಬಿಟ್ರೆ ನಾನ್ ಏನ್ ಮಾಡ್ಲಿ? ಗೊತ್ತಾಗಿದೆ. ಇವಾಗಿನ ಕವಿತಾ ಬಗ್ಗೆ ಹೇಳಿದ್ಮೇಲೆ ಗೊತ್ತಾಗಿದೆ ಇಷ್ಟು ಜನದ ಮುಂದೆ. ಶಾಂತಾ HB ಮೇಡಮ್, ಶಕುಂತಲಾ P ಮೇಡಮ್, ಶೈಲಜಾ M. ನಿಮ್ ಭಾಗದಲ್ಲಿ ಮದುವೆ ಸಮಯದಲ್ಲಿ ಏನ್ ಮಾಡ್ತೀರಾ? ಹಾಡು ಹೇಳಿದ್ರೆ ಹೇಳಿ, ಯಾವ್ದಾದ್ರು ಹೇಳಿ, ಆ ಸಂದರ್ಭಕ್ಕೆ ತಕ್ಕಂಗೆ. ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು. ಆ ಮೈಕ್ ಚಿತ್ರ ಮೇಲೆ ಟಚ್ ಮಾಡಿ ಅನ್ಮ್ಯೂಟ್ ಆಗುತ್ತೆ, ಮಾತಾಡಿ. ಕ್ಷಮಿಸಿ ನಾ ಹೇಳೋದಿಲ್ಲ ತಮಾಷೆಗಾಗಿ, ನಾನೀಗ ಬಾಯ್ ಬಿಟ್ರೆ ಕತ್ತೆಗಳೊಡೋಗಿ. ಸ್ವರ ಹೋಗಿದೆ, ಹಾಗಾಗಿ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಗೀತಾ ಗೌಡ್ರೆ ಮಾತಾಡ್ಲಿ. ನಮಗೂ ಜಾತ್ರೆ ಮಾಡಿ ಹಾಗೆ ಆಗಿದೆ ಅಮ್ಮ. ಆದ್ರೂ ಪರವಾಗಿಲ್ಲ ಸರ್, ನನ್ನಷ್ಟು ಸ್ವರ ಹೋಗಿಲ್ಲ.
ಸವಿತಾ ಮೇಡಮ್ ಮಾತಾಡಿದ್ರಾ? ಪ್ರಭಾ ಅಲ್ಲ ರತ್ನ ಮೇಡಮ್ ಇದಾರಲ್ವಾ? ಶ್ರೀದೇವಿ ಮೇಡಮ್ ಹೇಳಿ ಮೇಡಮ್. ಮಾತಾಡಿದ್ರಾ ಮೇಡಮ್? ನಿಮ್ ಮಾಸ್ಟರ್ಸ್ ಲಗುಂದಾಗ ಏನ್ ಮಾಡಿದ್ರಿ ಹೇಳ್ರಲ್ಲ. ನಾನೊಂದು ಹಾಡಿಲ್ಲ ನವದಂಪತಿಗಳೇ. ಹೇಳಿ ಬೇಡ ಅಂತೀವಾ? ಹೇಳಿ ಮೇಡಮ್. ಅಂದ್ರೆ ಈಗ ನಮ್ಮಲ್ಲೆಲ್ಲ ಹೆಂಗೆ ಅಂದ್ರೆ ಎಲ್ಲದಕ್ಕೂ ಹಾಡು ಹಾಡ್ತಾರೆ. ಕರಿಮಣಿ ಕಟ್ಟಿದ್ದು, ಅರಿಶಿನ ಹಚ್ಚಿದ್ದು ಎಲ್ಲದಕ್ಕೂನು. ಹಂಗೆ ಈ ಮದುಮಗಳು ಅವ್ರ ಗಂಡನ ಮನೆಗೆ ಬರುವಾಗ ಬಾಗಿಲು ದಾಟಿ ಬರ್ತಾರಲ್ಲ ಬಲಗಾಲಿಟ್ಟು, ಆವಾಗ ಒಂದು ಲೈನ್ ಹೇಳ್ತೀನಿ ನಂಗೆ ಇದಷ್ಟೇ. ಬಲಗಾಲ ಮುಂದೆ ಕುತ ಬಾರಮ್ಮ ನೀ ಬಲಗಾಲ ಮುಂದೆ ಕುತ ಬಲಗಾಲ ಮುಂದಿಕ್ಕಿ ಬಾಗೋತ ಬಾರಮ್ಮ ಬಲಗಾಲ ಮುಂದಿಕ್ಕಿ ಬಾಗೋತ ಬಾರಮ್ಮ ಬಾಗಿಲಿಗೆ ಮುಗಿದು ಬಹುಕಾಲ ಬಾಳಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಲಗಾಲ ಮುಂದಿ ಕೂತ. ಇದು ಎರಡೇ ಲೈನು. ಸೂಪರ್ ಮೇಡಮ್. ನೀವು ವಾಯ್ಸ್ಗೆ ಯಾವ್ದಾದ್ರು ಸಹ ವಂಡರ್ಫುಲ್ ಆಗಿರುತ್ತೆ ಮೇಡಮ್. ಹೊಸ ಪ್ಯಾಂಟ್ ಹಾಕೊಂಡು ಹೋಗಿದ್ರಿ. ಓಕೆ ಗೌಡ್ರೆ, ನಮ್ಮ ಮಾಸ್ಟರ್ಸ್ ಇದ್ದಾರೆ. ಇನ್ನ ಕೆಲವು ಮಾಸ್ಟರ್ಸ್ ಇಂದ ಮಾತಾಡ್ಸಿಲ್ಲ. ಯಾಕೆಂದ್ರೆ ಕೆಲವೊಂದು ನಮ್ಗೆ ಅವಕಾಶ ಸಿಕ್ಕಿರೋದಿಲ್ಲ. ಈಗ ದೇವಸ್ಥಾನಕ್ಕೆ ಹೋದಾಗ, ಈಗ ಹೊಸ್ಕೆ ಪದ ಹಾಡುವಂತ ಸಂದರ್ಭ, ಇಲ್ಲ ಸತ್ಯನಾರಾಯಣ ಪೂಜೆ ಅವತ್ತಿನ ದಿವಸ ಒಂದು ಭಕ್ತಿ ಹಾಡು ಅಂತ ಹೇಳಿದಾಗ ನಮ್ಗೆ ಅವಕಾಶ ಸಿಕ್ಕಿರೋದಿಲ್ಲ. ಬೇರೆಯವ್ರು ತಗೊಂಡ್ಬಿಟ್ಟಿರ್ತಾರೆ. ಆದ್ರೆ ಮಹಾವತಾರ್ ಫೌಂಡೇಶನ್ ನಲ್ಲಿ ನಮ್ಮೆಲ್ರಿಗಾಗಿ ಅವಕಾಶ ತೆರೆದಿದೆ ಮಾಸ್ಟರ್ಸ್. ಇನ್ನು ಸಮಯಾವಕಾಶ ಬಹಳಷ್ಟಿದೆ. ಎಲ್ರೂ ಕೂಡ ಮಾತನಾಡ್ಬೋದು, ಏನಾದ್ರೂ ಸಹ ಮಾತಾಡ್ಬೋದು, ಹಾಡು ಹೇಳ್ಬೋದು. ಮನ ಬಿಚ್ಚಿ ಬಾಯ್ ಬಿಚ್ಚಿ ಮಾತಾಡುವಂತ ಒಂದು ಅವಕಾಶ. ರತ್ನ ಮೇಡಮ್ ಇದ್ದೀರಾ? ಕತೆ ಹೇಳ್ಬೋದಾ? ಏಮ ಮೇಡಮ್? ಕತೆ ಹೇಳ್ಬೋದಾ? ಕತೆ ಹೇಳಿ ಮೇಡಮ್, ಕೇಳಿಸ್ಕೊಳ್ಳೋಣ. ಹಾ, ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿಸ್ತಿಲ್ಲ. ಪ್ರಭಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ಕೃಷ್ಣ ಒಂದ್ಸರಿ ಕೃಷ್ಣ ರುಕ್ಮಿಣಿ ಹೀಗೆ ಮಾತಾಡ್ತಿರ್ತಾರೆ. ಅವಾಗ ಕೃಷ್ಣ ರುಕ್ಮಿಣಿ ಹೇಳ್ತಾರೆ, ಮತ್ತೆ ಯಾವಾಗ ನೋಡಿದ್ರು ನೀವು ಮನೆಗ್ ಲೇಟ್ ಆಗಿ ಬರ್ತೀರಾ, ಯಾವಾಗೂ ಜೊತೆಲಿರಲ್ಲ, ನನ್ಗೆ ತುಂಬಾ ಬೇಜಾರಾಗತ್ತೆ ಅಂತ ಅನ್ಕೊಂಡು, ಇಲ್ಲ ಚರಾಚರ ಎಲ್ಲ ಆಹಾರ ಕೊಟ್ಟು ಎಲ್ರು ಆರಾಮಾಗಿದ್ದಾರ, ಚೆನ್ನಾಗಿದ್ದಾರ ಪ್ರಭಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಂಬಿಡಿ. ರುಕ್ಮಿಣಿಗೆ ಕೃಷ್ಣ ಹೇಳ್ತಾರೆ, ಭಗವಾನ್ ಕೃಷ್ಣ ಹೇಳ್ತಾರೆ, ಮತ್ತೆ ಎಲ್ರಿಗೂನು ಆಹಾರ ಪ್ರತಿಯೊಂದನ್ನು ನೋಡೋ ಅಂತ ಜವಾಬ್ದಾರಿ ನಂದಲ್ವಾ, ಅದಕ್ಕಾಗಿ ನಾನ್ ಬರೋದ್ ಲೇಟ್ ಆಗುತ್ತೆ ಅಂತ ಅನ್ಕೊಂಡು, ಸರಿ ಮತ್ತೆ ಎಲ್ಲರಿಗೂ ಆಹಾರ ಇವರೇ ಕೊಡ್ತಾರಾ, ನೋಡೋಣ ಏನ್ ಮಾಡ್ತಾರೆ ಇವತ್ತು ಅಂತ ಹೇಳಿ ಬೇಗ ಒಂದು ಸಣ್ಣ ಡಬ್ಬಿಯಲ್ಲಿ ಒಂದ್ ಇರುವೆಯನ್ನ ಮುಚ್ಚಿಟ್ಬಿಡ್ತಾಳೆ ರುಕ್ಮಿಣಿ. ಆಗೇನಾಗುತ್ತೆ, ಅವಳು ಅನ್ಕೊಳ್ತಾಳೆ, ಓಹೋ ಮುಚ್ಚಿಟ್ಟಿದೀನಿ, ಬರ್ಲಿ ಇವತ್ತು ಹೇಳಿದ್ರಲ್ವಾ ನಾನು ಎಲ್ರಿಗೂನು ನೋಡ್ಕೊಳ್ಳೋನು ಅಂತ ಹೇಳಿ, ಜಗತ್ ಪರಿಪಾಲಕ ಬರ್ಲಿ ಇವತ್ತು ಅಂತ. ಸರಿ, ಕೃಷ್ಣ ಬಂದಾಗುತ್ತೆ ರಾತ್ರಿ. ಅವಾಗ ಕೇಳ್ತಾಳೆ, ಮತ್ತೆ ಎಲ್ರಿಗೂ ಆಹಾರ ಕೊಟ್ರಾ ಅಂತ. ಹೌದು ಎಲ್ಲರಿಗೂ ಕೊಟ್ಟಿದೀನಿ ಅಂತ ಹೇಳಿ. ಇಲ್ಲ ನೀವು ಸುಳ್ಳು ಹೇಳ್ತೀರಾ, ಸಾಧ್ಯವೇ ಇಲ್ಲ, ಇಲ್ಲ ನಾನ್ ಸತ್ಯವಾಗೂ ಹೇಳ್ತಿದ್ದೀನಿ, ನಾನು ಎಲ್ರಿಗೂ ಆಹಾರವನ್ನು ಕೊಟ್ಟಿದ್ದೀನಿ ಅಂತ ಹೇಳಿ. ಹಾಗಿದ್ರೆ ನೋಡಿ, ಈ ಡಬ್ಬದಲ್ಲಿ ನಾನೊಂದು ಇರುವೆ ಮುಚ್ಚಿಟ್ಟಿದ್ದೀನಿ, ನೀವ್ ಅದಕ್ಕೆ ಹೇಗ್ ಕೊಡಕ್ ಸಾಧ್ಯ, ಇದು ನನ್ನ ಹತ್ರನೇ ಇದೆಯಲ್ವಾ ಅಂತ ಆ ಡಬ್ಬಿನ ತೆಗಿತಾಳೆ. ಕೃಷ್ಣ ನೋಡಿ ನಗ್ತಾನೆ,
ನೋಡು ಏನಿದೆ ಅದ್ರಲ್ಲಿ, ನೀನ್ ಇಟ್ಟಿರೋ ಡಬ್ಬದಲ್ಲಿ ಏನಿದೆ ನೋಡು ಅಂತ ಹೇಳ್ತಾನೆ. ಆಗ ಅವಳು ಬಗ್ಗೆ ನೋಡ್ತಾಳೆ, ಅದ್ರಲ್ಲಿ ಒಂದು ಅಕ್ಷತೆ ಕಾಳು ಬಿದ್ದಿರುತ್ತೆ. ಏನಂದ್ರೆ ದಿನ ತನ್ನ ಗಂಡಂಗೆ ತಾನು ನಮಸ್ಕಾರ ಮಾಡುವಾಗ, ಕೃಷ್ಣ ಆಶೀರ್ವಾದ ಮಾಡುವಾಗ ಹಾಕಿದಂತ ಅಕ್ಕಿ ಕಾಳು ಅವಳ ಆ ಡಬ್ಬದಲ್ಲಿ ಬಾಗಿರುವೆ ಎತ್ತು ಹಾಕುವಾಗ ಡಬ್ಬದಲ್ಲಿ ಹೋಗ್ಬಿಟ್ಟಿರುತ್ತೆ. ಅಂದ್ರೆ ದೇವರು ನಾವು ನೋಡಿದ್ರು ನೋಡದೇ ಇದ್ರು ಎಲ್ಲರಿಗೂ ಹೇಗ್ ಪರಿಪಾಲನೆ ಮಾಡ್ತಾನೆ ಅನ್ನೋ ಒಂದು ನೀತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳ್ತಾರೆ ಭಗವಂತ ಅವನ್ ಎಲ್ಲೆಲ್ಲಿದ್ದಾನೆ ಅಂತಂದ್ರೆ ಅಣು ಅಣು ತೃಣ ಕಾಷ್ಟುವಿನಲ್ಲೂ ಇದ್ದಾನೆ ಅನ್ನೋದಕ್ಕೆ ಒಂದ್ ಕಡೆ ಆದ್ರೆ ಉಣ್ಣುವ ಪ್ರತಿಯೊಂದು ಅಗಳಿನ ಮೇಲೆ ತಿನ್ನುವರ ಹೆಸರು ಕೂಡ ಬರ್ದಿರುತ್ತೆ ಅಂತ ಹೇಳ್ಬಿಟ್ಟು, ಹಂಗೆ ಯಾವ ಪದಾರ್ಥ ಯಾರಿಗೆ ಸೇರ್ಬೇಕು ಅಂತಂದು ಕೂಡ ಅದು ಭಗವಂತನ ಲೀಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಅದಕ್ಕೆ ಬಲ್ಲವರು ಹಾಡು ಹೇಳ್ತಾ ಇದಾರೆ. ಅದನ್ನ ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ಹಿಂಗ್ ಹೇಳ್ತಕ್ಕಂತ ಸಂದರ್ಭದೊಳಗ, ಕಲ್ಲಿನಲ್ಲಿ ಹೊಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವ ಇಟ್ಟವರು ಯಾರು? ಹಂಗಾರ ಅದ್ ಕಲ್ಲಿನ ಹುಟ್ಟಿ ಕೂಗ್ತಾ ಇದೆ, ಅದಕ್ಕೆ ಆಹಾರ ಇಟ್ಟವ್ರು ಯಾರು? ಎಲ್ಲರನ್ನೂ ಸಾಕ್ತಕ್ಕಂತ ನಾವು ನಮ್ಮ ಆದಿಶೇಷವ ರಾಯ ಅಂತ ಹೇಳ್ಬಿಟ್ಟು ಒಂದು ಕನಕದಾಸರ ಪದ್ಯದಲ್ಲಿ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಂಗೆ ಭಗವಂತ ಎಲ್ಲರನ್ನೂ ಕೂಡ ಸಾಕ್ತಾನೆ, ಯಾರಿಗೂ ಮೋಸ ಮಾಡಲ್ಲ ಅಂತಕ್ಕಂಥದ್ದು ಈ ಒಂದು ಸಂದೇಶದಿಂದ ತಿಳ್ಕೊಬಹುದು. ಧನ್ಯವಾದ ಮೇಡಮ್. ಯಾಕೋ ಒಂದಿಬ್ರು ಮೂರು ಯಾರು ಮಾತಾಡ್ತಾ ಇಲ್ವಲ್ಲ, ಅವ್ರಿಗೆ ಮ್ಯೂಟ್ ಸೂಪರ್ ಹೇಮಾ ಮೇಡಮ್. ಇಲ್ವೋ ಏನು? ಇನ್ನು ಸರ್, ಇನ್ನು 9 ನಿಮಿಷ ಕಾಲಾವಕಾಶ ಇದೆ. ನಮ್ ದಾವಣಗೆರೆ ನೋಡೋಣ ವಿಜಯಲಕ್ಷ್ಮಿ ಯಾರು ಮೇಡಮ್ ಇದಾರ್ರಿ. ದಾವಣಗೆರೆ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನವ ದಂಪತಿಗಳು ಬಾರಿ ಸೂಪರ್ ಆಗಿದ್ದೀರಾ. ಗೀತಮ್ಮ, ಗೀತಾ ಲೇಟ್ ಆಗಿ ವಿಶ್ ಮಾಡ್ತಾರಲ್ಲ, ಯಾರು ಇವರು? ನಿಮ್ಮ ಅಕ್ಕ ರೀ ಅವರು, ನಿಮ್ಮ ಅಕ್ಕ. ಅಕ್ಕ ಎಲ್ಲಿ? ಎಸ್ ಅಕ್ಕ. ಅಕ್ಕ ಇವಾಗ ಬಂದು ಆಶೀರ್ವಾದ ಮಾಡ್ತಾರೆ. ಬಂದಿರೋ ಗೆಸ್ಟಿಗೆ ಫಸ್ಟ್ ಅವಕಾಶ ಕೊಡ್ಬೇಕಮ್ಮ, ಹಂಗಾಗಿ ಅದಕ್ಕೆ ಎಲ್ಲ ಮಾತಾಡ್ಲಿ ಅಂತ ಅವಕಾಶ ಕೊಟ್ಟಿರೋದು. ಇರ್ಲಿ ಇರ್ಲಿ, ನಮ್ಮನ್ನ ನಿಧಾನಕ್ಕೆ ನೋಡ್ಕೊಳ್ಳಿ. ಗೀತಾ ನೋಡಿ, ನನ್ನ ಹಾಕಿ ಏನ್ ನಾಚ್ಕತಾಳ ನೋಡ್ರಪ್ಪ. ಮತ್ತೆ ನಿಮಗಂತೂ ನಾಚಿಕೆ ಇರಲ್ಲಪ್ಪ, ಅವ್ರಿಗೆ ಮತ್ ನಾವ್ ಹೆಣ್ಮಕ್ಳಲ್ವಾ, ನಾಚಿಕೆ ಇದ್ದೇ ಇರುತ್ತೆ. ಸರ್ ಒಡಪ್ ಬರಲ್ಲ ನಂಗೆ. ಮೂಲಕ ಹೇಳ್ಬೋದಲ್ಲ ಚಿಕ್ಕಿ? ಒಡಪ ಬರಲ್ಲ, ಒಡಪ ಬರಲ್ಲ. ಹೇಳ್ಕೊಡ್ರಿ ಯಾರನ್ನ. ಒಡಪನ್ನು ಹೇಳಿ ಚಿಕ್ಕಿ. ತಿಂದಿರ ನೀವು ಅಂಗಡಿ ಚಿಕ್ಕಿ, ತಿಂದಿರ ನೀವು ಅಂಗಡಿ ಚಿಕ್ಕಿ. ಹಾರಾಡುತ್ತಿದೆ ನೋಡಿ ಬಾನಲ್ಲಿ ಹಕ್ಕಿ, ತೆಗಿತಿದ್ದೀವಿ ಇಲ್ಲಿ ಮಾಸ್ಟರ್ಸ್ನ ಹೆಕ್ಕಿ ಹೆಕ್ಕಿ. ಎಲ್ಲ ಪರವಾಗಿ ನಿನ್ನೆ ಹೇಳ್ಬಿಟ್ಟು ಎಲ್ಲ ಸೂಪರ್. ನಿಮ್ ತಮ್ಮ ಎಷ್ಟು ಚಾಣಕ್ಯರ ನೋಡ್ರಿ. ಸಾರಿ, ಅಂತದ್ರಲ್ಲಿ ಬಹಳ ಚಾಣಕ್ಯರವರು. ನಿಮ್ ಮದುವೆಯಲ್ಲಿ ಎಂತ ಮಾಡಿ ಸರ್ ನೀವೊಂದು ಪಂಚಿಂಗ್ ಬಿಡಿ ಹಿಂದೆ. ಇಲ್ಲಿ ಬಂದಿದ್ದಾರೆ, ಬೀಗರು ಬಂದಿದ್ದಾರೆ, ಅವ್ರಿಗೂ ಅವಕಾಶ ಕೊಡೋಣ. ಅದೇ ಬಿಗ್ರಿಗೆ ಅವಕಾಶ ಕೊಡ್ರಿ ಸರ್. ನೋಡಿ ನುಸುಳ್ಕೊಂಡ್ಬಿಟ್ರು. ನೆಕ್ಸ್ಟ್ ಅವಕಾಶ ಸಣ್ಣಗೌಡ್ರಿಗೆ. ಬೋರ್ ಹೊಡಿತಾ ಇದೆ, ದಯವಿಟ್ಟು ಯಾರಾದ್ರೂ ಅಲರ್ಟ್ ಆಗಿ. ನನಗಿದು ನೋಡಕ್ ಆಗಲ್ಲ, ಯಾಕೆಂದ್ರೆ ನಂಗೆ ಸ್ವರ ಹೋಗಿದೆ. ಶ್ರೀದೇವಿ ಮೇಡಮ್, ತಮ್ದು ಅನ್ಮ್ಯೂಟ್ ಇದೆ, ಮಾತಾಡಬಹುದು. ಆಯ್ತು ಸರ್. ಹೇಳಿ. ಹಳೆಯ ಮದುವೆ ಸಂದರ್ಭದ ಕೆಲವೊಂದು ಸಿಹಿ ಘಟನೆಗಳನ್ನ ನೆನ್ಪು ಮಾಡಿ. ಏನ್ ಮಾಡ್ತಾ ಇದ್ರಿ, ಹೆಂಗ್ ಮಾಡ್ತಾ ಇದ್ರು? ಮದುಮಗ ನೋಡಕ್ ಹೋಗೋದು, ಮದುಮಗಳು ನೋಡಕ್ ಹೋಗ್ತಕ್ಕಂತ ಸಂದರ್ಭ ಹೋದಾಗ ಏನ್ ಮಾಡ್ತಾ ಇದ್ರು? ಬೀಗರಿಗೆ ತೊಟ್ಲ ದಿಬ್ನ ಅದು ಮದುವೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರ್ಬೇಕಂದ್ರೆ, ಅಕ್ಕಿ ಕಾಳು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮುಸ್ರಿ ನೀರ್ ಕಳ್ಳಿ ಬಿಟ್ಟು ಇದ್ರ ಮೇಲೆ ಉಗ್ ಬಿಡೋರು, ಗಾಡಿಗಳ ಮೇಲೆ. ಅವ್ರೆಲ್ಲ ಗಲೀಜ್ ಆಗೋದು. ಅವ್ರು ಬೈಯೋರು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಕಳ್ಳರು ಹೋಗ್ಬೇಕಾದ್ರೆ ಊಟಕ್ಕಿಟ್ಟಂತ ತಟ್ಟೆಗಳನ್ನ, ಚರ್ಗಿಗಳನ್ನ, ಸ್ಟೀಲ್ ಪಾತ್ರೆ ಎತ್ಕೊಂಡು ಹೋಗ್ತಿರೋರು. ಅವ್ನ್ ಕೊಡ್ರಿ ಅಂತಂದ್ರೆ ಅದನ್ನ ದುಡ್ಡು ಕೊಡ್ರಿ ಅಂತ ಇವ್ರು
ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟು ಹಿಂಗ್ ತಗೊಂಡ್ ಹೋಗ್ತಾರಂತ ಸಿಟ್ಟಿಗೆ ಮುಸ್ರಿ ನೀರನ್ನ ಎರಸ್ತಾ ಇದ್ರು. ಗೊತ್ತುಂಟಲ್ಲ ಆ ಸಂದರ್ಭಗಳನ್ನ ನೆನ್ಪು ಮಾಡಿ ಏನ್ ಮಾಡ್ತಾ ಇದ್ರು ಅಂತೇಳಿ. ಮೆಮೊರಿ ಓಪನ್ ಮಾಡಿ ಹಳೆ ಘಟನೆಗಳು ನೆನಪಾಗ್ತವೆ. ಸರ್ ಒಂದ್ ನಿಮಿಷ. ಹೇಳಿಮ್ಮ. ತೆರೆಮರೆಯಾಗುವುದು ತವರ ಮನೆ ಹಾದಿ, ತೆರೆಮರೆಯಾಗುವುದು ತವರ ಮನೆ ಹಾದಿ, ಮುಂದೆ ತೋರುವುದು ಪ್ರಪಂಚದ ಬೀದಿ, ಮುಂದೆ ತೋರುವುದು ಪ್ರಪಂಚದ ಬೀದಿ, ನಮ್ಮ ಪತಿ ಹೆಸರು ಜನಾರ್ದನ್ ಕುಮಾರ್, ಹೇಳುವೆನು ಬಿಡ್ರಿ ದಾರಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸಣ್ಣೇಗೌಡ್ರು ಸರ್. ಹೇಳಮ್ಮ, ಹೇಳ್ರಿ ಮೇಡಮ್. ಅಲ್ಲ, ಅವ್ರಿಗೆ ಮಾತಾಡ್ ಸುಸ್ತ ಇಲ್ಲ. ಒಂದ್ ಸ್ವಲ್ಪ ಟೀ ತಿಂಡಿ ಉಪಹಾರ ವ್ಯವಸ್ಥೆ ಮಾಡ್ಸಿದೀರಾ? ಮಾಡ್ತಾ ಇದ್ದೀನಿ ನಾನು ಟೀ. ಇಲ್ಲಿದ್ದೇನೆ, ಬೇಕಾದ್ರೆ ಕೊಟ್ಟು. ನಂಗೆ ಈಗ ಹೇಳಿದ್ರು ತೆರೆದಿದೆ ದಾರಿ ಅಂತ. ಸಾರಿ, ನನ್ ಗೆಟಪ್ ಬದ್ಲಾಗೋಯ್ತು. ಕವಿತಾ ಕವಿತಾ ಇವತ್ ಕುಂತಾಗ ನಾಳೆ ಕುಂದಿರ್ತಾರನ್ರಿ. ಕುಂದಿರ್ಲಿ ಬಿಡ್ರಿ, ಏನಾಯ್ತು ಇನ್ನೊಂದ್ ತಾಸು ಫೋಟೋದವ್ರ ಮುಗಿಬೇಕಲ್ಲ. ಬನ್ನಿ ಈ ಕಡೆ ಸರ್ಕೊಳ್ರಿ, ಎಲ್ಲಾರು ಫೋಟೋ ತೆಗ್ಸಿ ಹೇಳ್ರಿ. ಅತ್ತೆವ್ವ ಚಿಕ್ಕಮ್ಮ ಬನ್ನಿ, ಈ ಬೀಗ್ತಿ ಕರೀರಿ, ಬೀಗ್ ಹಂಗೆ ಹೋಗ್ತಾವೆ. ಗ್ರೂಪ್ ಫೋಟೋ ಎಲ್ಲ ಬನ್ನಿ. ಕವಿತಾ ಬನ್ನಿ. ಇವರು ಲಕ್ಷ್ಮೀದೇವಿ ಪಂಡಿತ್ ಅವರು ಕರೆಸಿದ್ದಾರೆ. ಗ್ರೂಪ್ ಫೋಟೋ ಎಲ್ಲ ಬನ್ನಿ. ಸ್ಮೈಲ್ ಕೊಡಿ. ಬಿನಾಕ ಸ್ಮೈಲ್, ಕೋಲ್ಗೇಟ್ ಸ್ಮೈಲ್. ವಾವ್, ಸೂಪರ್. ಸ್ಮೈಲ್ ಅಂತ ಕೊಡಿ ನೋಡೋಣ. ನಮ್ಮ ನಾಗರಾಜ್ ಗುರುಜಿಗಳು ಹೇಳ್ತಾ ಇದ್ರು, ₹1 ನಗು ನೋಡಿ, ₹1 ನಗು ಏಮ ಪೆಟ್ಕರ್ ನಗ್ತಾ ಇದ್ದಾರೆ. ಇನ್ನು ₹5 ನಗು ಸಣ್ಣಗೌಡ್ರು, ₹100 ನಗು ಇವ್ರು ನಗ್ತಾ ಇದಾರೆ ನೋಡಿ, ವಿಜಯಲಕ್ಷ್ಮಿ ಅವರು. ಅದು ಕೋಲ್ಗೇಟ್ ಸ್ಮೈಲ್, ಬಿನಾಕ ಸ್ಮೈಲು. ಮಾಸ್ಟರ್, ನಮ್ಮ ಲಕ್ಷ್ಮೀದೇವಿ ಪಂಡಿತ್ ಅವರು ತುಂಬಾ ಹಿಂದೆ ಇರ್ತಾರೆ ಅಂತ ನಾನ್ ಭಾವಿಸಿದ್ದೆ. ಅವಾಗ ಬರ್ತಾರ ನೋಡ್ರಿ, ಒಂದು ಪಂಚಿಂಗ್ ತರ್ತಾರೆ. ನಿಮ್ ಮದ್ವೆ ಖುಷಿ ಅಲ್ವಾ, ಅದಕ್ಕೆ ಓಡಾಡ್ತೀನಿ. ನಮ್ ತಮ್ಮನ್ ಮದ್ವೆ ಖುಷಿ ನೋಡಿ, ಅದಕ್ಕೆ ಎಷ್ಟು ಖುಷಿಯಿಂದ ಓಡಾಡ್ತೀನಿ ನಾನು. ನಮ್ಮ ಸೂಪರ್ ಪಂಡಿತ್ರೆ, ಸೂಪರ್. ಯಾಕೋ ನಮ್ಮ ಸುತೇಜ ಭಟ್ ಮೇಡಮ್ ಟಯರ್ಡ್ ಆಗಿ ಗ್ರೀನ್ ಟೀ ಕುಡಿತಾ ಇದ್ದಾರೆ. ನೋಡ್ ಬನ್ನಿ, ನಿಮ್ಗೂ ಎಲ್ಲ ಕಳಿಸ್ತಾ ಇದ್ದೀನಿ ಅವ್ರು ಗ್ರೀನ್ ಟೀ. ಸಣ್ಣಗೌಡ್ರು ನಾಗರತ್ನಮ್ಮ ಅವ್ರಿಲ್ವಾ? ಮೋದಿ ಕೇರ್ ಟೀ. ಏಮ ಮೇಡಮ್? ಕಣ್ಣನ್ ದೇವ ನಾಗರತ್ನಮ್ಮ ಅವ್ರಿಲ್ವಾ? ಕುಡಿಯಲ್ಲ ಮೇಡಮ್. ಮಧುಮಕ್ಕಳಿಗೆ ಏನ್ ಬೇಕು? ಮಧುಮಕ್ಕಳಿಗೆ ಯಾವ ಟೀ ಬೇಕು? ಗೀತನಿಗೆ ಏನೋ, ನನಗೂ ಅದೇನೆ. ಏನ್ ಪ್ರೀತಿ ಅಮ್ಮಮ್ಮ. ಯಾರಿಗೂ ಕಮ್ಮಿ ಇಲ್ಲ. ರಾಣಿ ನಿನ್ಗೆ ಬುದ್ಧಿ ಇಲ್ಲ, ಅತಿ ಆಸೆ ಶ್ರುತಿಗೆ ಶೋಭೆ ಅಲ್ಲ. ಅದೇನೋ ಮುಂದಿನ ತಿಂಗಳು ಗ್ರಹಣ ಐತಂತೆ, ದಿವಸ ಸರಿ ಇಲ್ಲಂತೆ. ಅದೇ 7 ದಿವಸದಾಗೆ ಹಾಸ್ಯ. ಸಣ್ಣೇಗೌಡ್ರ ಮಾತು ರಾಗ ಹಾಡಿತು. ಅದೇ ಕರೆಕ್ಟ್. ಓಕೆ, ಸಣ್ಣೇಗೌಡ್ರ ಮಾತು ರಾಗ ಹಾಡಿತು. ಮೇಡಮ್, ಸುತೇಜ ಭಟ್ ಮೇಡಮ್ ಅವರ ಹಾಡು. ಅಯ್ಯೋ, ಹೊಸಬ್ರು ಬಂದಿದ್ ನೋಡ್ರಿ, ಅವಕಾಶ ಕೊಡಿ. ಶೈಲಜಾ ಎಂ ಅನ್ನೋರು. ಹೇಳಿ ಮೇಡಮ್. ನಾವು ವೆಲ್ಕಮ್ ಮೇಡಮ್. ಎಲ್ಲ ಮಾಸ್ಟರ್ಗೆ ನಮಸ್ತೆ. ನಮಸ್ತೆ. ಅಶ್ವಿನಿ ಮೇಡಮ್, ನೀವಂತೂ ಫುಲ್ ಇನ್ಸ್ಪಿರೇಷನ್ ನಮ್ಗೆಲ್ಲ, ನಿಜವಾಗ್ಲು. ಹೌದಾ? ಶೈಲಜಾ ನೋಡ್ತಾ ಇರೋದು ತಾವು ಗೊತ್ತಾಗಲಿಲ್ಲ. ಅಶ್ವಿನಿ ಮಲ್ಟಿ ಟ್ಯಾಲೆಂಟೆಡ್. ಹೌದು ಮೇಡಮ್. ನಾನು ಮಾತಾಡೋಣ ಅಂದ್ರೆ ಕೆಲ್ಸದಲ್ಲಿ ಇದ್ದೆ, ಅದಕ್ಕೆ ಅವಾಗಿಂದ ಮಾತಾಡಕ್ ಆಗಿಲ್ಲ ಮೇಡಮ್. ಚೆನ್ನಾಗಿದೆ, ಕ್ಲಾಸಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ಸನ್ನೇಗೌಡ್ರು ಬಹಳ ಬೇಗ ಎಲ್ಲ ಅದನ್ನೆಲ್ಲ ಇದು ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹಾಸ್ಟ್ ಮಾಡ್ತಾ ಇದಾರೆ. ಖುಷಿ ಆಗ್ತಾ ಇದೆ ಎಲ್ಲ ನೋಡಕ್ಕೆ ಮೇಡಮ್. ಬೆಳಗಿನ ಕ್ಲಾಸ್ ಅಂತೂ
ಬೆಳಗಿನ ಕ್ಲಾಸ್ ಸೂಪರ್ ಮೇಡಮ್. ನಮ್ಮ ಹಸ್ಬೆಂಡ್ ಇದ್ರಲ್ಲೇ ನಾವು ಇಬ್ರು ಇದಾಗಿರ್ತೀವಿ, ಜಾಯ್ನ್ ಆಗ್ತಾ ಇದೀವಿ. ಇವತ್ತು ಇದು ಚೆನ್ನಾಗಿದೆ. ಆಮೇಲೆ ಸಿದ್ದರ ಬೆಟ್ಟದ ಒಂದು ಕೇಳ್ಬೇಕಾಗಿತ್ತು ಮೇಡಮ್. ಅದು ಅಂದ್ರೆ 2 days ಇದಂತ ಹಾಕಿದಿರ ಗ್ರೂಪ್ ಅಲ್ಲಿ ಎಲ್ಲ, ನಮಗೂ ಬರ್ಬೇಕು ಅಂತ ಇದಿದೆ. ಅದಕ್ಕೆ ನೋಂದಣಿನೇ ಮಾಡ್ಕೋಬೇಕಲ್ವಾ ಮೇಡಮ್ ಅಂತ ಇನ್ಫಾರ್ಮೇಶನ್ ಕೊಡ್ಬೇಕಾ ನಮ್ದು? ನೋಡ್ರಿ ಸರ್ ಕೊಡ್ತಾರೆ. ಹೇಳಿಮ್ಮ ಹೇಳಿಮ್ಮ. ಸರ್ ಅದು ಗ್ರೂಪ್ ಅಲ್ಲೇ ನಿಮ್ ನಂಬರ್ಗೆ ಮೆಸೇಜ್ ಮಾಡೋದಾ ಸರ್? ಹಾ ಮೇಡಮ್, ಮ್ಯೂಟ್ ಗ್ರೂಪ್ ಅಲ್ಲೇ ಕೊಡ್ಬೇಕಾ ಮತ್ತೆ? ಒಂದ್ ನಿಮಿಷ ಮೇಡಮ್. ಸಂಗೀತ ಧ್ಯಾನ ಅಂತ ಗ್ರೂಪ್ ಇದೆ ನೋಡಿ. ಹಾ ಅದರಲ್ಲೇ ಹಾಕ್ಬೇಕಾ ಮೇಡಮ್? ಸಂಗೀತ ಧ್ಯಾನ ಅಂತ ಗ್ರೂಪ್ ಇದೆ, ಅದ್ರಲ್ಲಿ ಹಾಕಿ. ಹಾ ಸರಿ. ಇಲ್ಲ ನಂಬರ್ಸ್ ಇದೆ ಮೇಡಮ್. ಅದ್ರಲ್ಲಿ ಯಾವ್ದು? ಲಕ್ಷ್ಮೀಕಾಂತ್ ಅವ್ರದ್ದು 3 ನಂಬರ್ ಇದೆ. ನೀವ್ ಯಾರ್ದು ನಂಬರ್ಗೆ ಹಾಕಿ. ಹಾ ಇಷ್ಟೇ ಮೇಡಮ್. ಕೆಲಸದಲ್ಲಿ ಇರೋದ್ರಿಂದ ಮಾತಾಡಕ್ಕಾಗಲ್ಲ, ಕೇಳಿಸ್ಕೊಳ್ತಾ ಇರ್ತೀನಿ. ಎಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ, ಖುಷಿ ಆಗುತ್ತೆ ಮೇಡಮ್. ನೀವೆಲ್ಲ ನೋಡಿ, ಬಹಳ ಇನ್ಸ್ಪಿರೇಷನ್. ಕೆಲ್ಸ ಯಾವಾಗ್ಲೂ ಮಾಡ್ಬೋದು, ಕೆಲ್ಸ ಸ್ಪಿರಿಚುಯಾಲಿಟಿ ಯಾವಾಗ್ಲೂ ಹೇಳೋದು ಅದೆಲ್ಲ. ಮಾಡ್ಬೋದು, ಇಂಥ ಮೊಮೆಂಟ್ ಬರಲ್ಲ. ದಯವಿಟ್ಟು ಮಾಸ್ಟರ್ಸ್ ಒಬ್ಬರು ಮಾತಾಡಿ, ಎಲ್ರು ಮ್ಯೂಟ್ ಮಾಡ್ಕೊಂಬಿಡಿ. ನಿಜವಾಗ್ಲೂ ಕೇಳಿಸ್ತಿಲ್ಲ. ಹೌದು ಮೇಡಮ್, ವರ್ಕಿಂಗ್ ಅಲ್ಲಿ ಇರೋದ್ರಿಂದ, ನನಗೆ ಇಲ್ಲಿ ಆಫೀಸ್ ಅಲ್ಲಿ ಇರೋದ್ರಿಂದ ಮಾತಾಡಕ್ಕೆ ಅಷ್ಟು ಕೇಳಿಸ್ಕೊಳ್ತಾ ಇರ್ತೀನಿ. ಎಲ್ಲ ನಿಮ್ದೆಲ್ಲ ಚೆನ್ನಾಗ್ ಆಗ್ತಾ ಇದೆ. ಮತ್ತೆ ಮಾರ್ನಿಂಗ್ ಸಮಯದಲ್ಲಿ ಮಾತಾಡಿ ಮೇಡಮ್. ಹೌದು ಮೇಡಮ್, ಮಾತಾಡ್ತೀನಿ. ಅನಿಸಿಕೆ ಎಲ್ಲ ತುಂಬಾ ನಿನ್ನೆ ಏನೋ ನಮ್ಮ ಹಸ್ಬೆಂಡ್ ಹಂಚ್ಕೊಂಡ್ರೆ ಅನ್ಸುತ್ತೆ, ಅವ್ರಿಗೂ ಇಷ್ಟನೇ. ನಾವು ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರಲ್ಲಿ ತೊಡಸ್ಕೊಳ್ಳೋಣ ಅಂತಾನೆ ಇದಿದೆ, ಆಸೆ ಇದೆ ಮೇಡಮ್. ಇಬ್ರಿಗೂ ತುಂಬಾ ಇಂಟ್ರೆಸ್ಟ್ ನಿಮ್ಗೆ ಕ್ಲಾಸಸ್ ಗಳ ಬಗ್ಗೆ. ಮಹಾವತಾರ ಫೌಂಡೇಶನ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನಿಸ್ತಾ ಇದೆ ಮೇಡಮ್, ಖುಷಿ ಆಗ್ತಾ ಇದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಮೇಡಮ್ ಇರೋದಿಲ್ಲಿ ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ನಾವು ಬೆಂಗಳೂರಲ್ಲಿ ಇರೋದು ಸರ್. ಓಕೆ. ನಾವು ಉತ್ತರ ಕರ್ನಾಟಕನೇ ನಮ್ದು ಆಕ್ಚುಲಿ. ಯಾವ ಊರ್ರಿ? ಬೆಳಗಾವ್ ಸರ್. ಓಹೋ. ಹಾಗಿದ್ರೆ ಇವತ್ ನಾವು ಮಾಡಿದ ಕಾರ್ಯಕ್ರಮಕ್ಕೆ ತಮ್ಮದು ಕೊಡುಗೆ ಏನ್ ಬರ್ಲಿಲ್ವಲ್ಲ? ಹೌದು ಸರ್, ನಮಗೆ ಸ್ವಲ್ಪ ಇದ್ದು ಬಿಜಿ ಶೆಡ್ಯೂಲ್ ದಲ್ಲಿ ಇರೋದ್ರಿಂದ ಏನು ಮಾಡಕ್ ಆಗ್ಲಿಲ್ಲ. ಈಗ ನೋಡೋಣ ಮುಂದಿನ ದಿನದಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಮನಸ್ಸಿದೆ ಸರ್. ಇಲ್ಲ ಮೇಡಮ್, ಈಗ ಒಡಪು ಅನ್ನೋದು ನಮಗೂ ಅಷ್ಟೇ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸ್ವಲ್ಪ ನಿಮ್ ಕಡೆಯಿಂದ? ಅಷ್ಟೊಂದು ಏನ್ ಅದ್ರ ಬಗ್ಗೆ ಇದಿಲ್ಲ ಮೇಡಮ್, ಅದಕ್ಕೆ ಏನ್ ಹೇಳಕ್ ಆಗ್ಲಿಲ್ಲ. ನಿಮ್ ಮದುವೆ ಆಯ್ತಲ್ಲ ಮೇಡಮ್, ಎಷ್ಟು ವರ್ಷ ಆಯ್ತು ಇವಾಗ ಸರ್? ನಿಮ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಎಷ್ಟೋ ವರ್ಷ ಆಯ್ತು, ಬಟ್ ನಾವೇನ್ ಅಷ್ಟೊಂದು ಅವೆಲ್ಲ ಹೇಳಿ ಗೊತ್ತಿಲ್ಲ ಸರ್. ನೆನ್ಪೈತಲ್ರಿ ಅವಾಗ ಮದುವೆ ಆಗಿದ್ದು? ಹಾಗೆ ಇದೆ ಸರ್, ಇದೆ. ಏನಾದ್ರೂ ಒಂದ್ ಕ್ಷಣ ಹೇಳ್ಬೋದಲ್ಲ, ಹೆಂಗಾಯ್ತು ಎಂತರ ನೀವು? ನೋಡ ನೆನಪು ಮಾಡ್ಕೊಳ್ತೀನಿ ಸರ್, ಮಾಡ್ಕೊಂಡು ಹೇಳ್ತೀನಿ. ಲವ್ ಮ್ಯಾರೇಜು, ಅರೇಂಜ್ ಮ್ಯಾರೇಜು, ಅಟ್ಲೀಸ್ಟ್ ಅಷ್ಟಾದ್ರೂ ಹೇಳ್ಕೋಬಹುದಲ್ಲ? ಅದೆಲ್ಲ ಇದೆ ಸರ್. ಅಂದ್ರೆ ಒಟ್ಟ ಆತರ ಎಲ್ಲ ನಾವ್ ಏನೀಗ ಒಡಪ ಅದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿಲ್ಲ, ಅದಕ್ಕೆ ಏನ್ ನೆನಪು ಬರ್ಲಿಲ್ಲ ಸಡನ್ ಆಗಿ, ಅದಕ್ಕೆ ಏನ್ ಹೇಳಕ್ ಹೋಗ್ಲಿಲ್ಲ. ಎಲ್ಲಾರ್ದು ಕೇಳಿಸ್ಕೊಂಡು ಖುಷಿ ಆಗುತ್ತೆ ಅಷ್ಟೇ. ಎಸ್. ಥ್ಯಾಂಕ್ ಯು ಮೇಡಮ್, ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸರ್. ಓಕೆ, ಬನ್ನಿ ಎಲ್ಲರೂ ಸಿಗೋಣ. ಹಾ ಸರ್, ಖಂಡಿತ. ಎಸ್ ಸ್ನೇಹಿತರೆ, ಸಮಯ ಮುಗಿತಾ ಬಂತು. ಯಾರಾದ್ರೂ ಮಾತಾಡದೆ ಇದ್ದವ್ರಿಗೆ ಅವಕಾಶ ಕೊಡ್ತೀನಿ ಇವಾಗ. ಹ್ಯಾಂಡ್ ರೈಸ್ ಮಾಡಿ, ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಅದು TB ಜಗದೀಶ್ ಕುಮಾರ್ ಅವ್ರು ಬಂದಿದ್ದಾರೆ, ಮಾತಾಡ್ಬೋದಾ ಸರ್? ಸಾವಿತ್ರಿ ಮೇಡಮ್ ಬಂದಿದ್ದಾರೆ, ವಿಡಿಯೋ ಆನ್ ಮಾಡಿದ್ದಾರೆ. ಮೇಡಮ್ ಮಾತಾಡಿ, ನಿಮ್ಮ ಅನಿಸಿಕೆ, ನಿಮ್ಮ ಮಾತು ನಮಗಾಗಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮೇಡಮ್. ಎಲ್ಲರಿಗೂ ನಮಸ್ತೆ. ನನ್ಗೆ ನಾವು ಕೊಡಗಿನವರಾದ್ರಿಂದ ಅದ್ ಗೊತ್ತಿಲ್ಲ, ತುಂಬಾ ಇಂಪಾಗಿತ್ತು, ಕೇಳೋದ್ ತುಂಬಾ ಖುಷಿ ಆಯ್ತು ನನಗೆ. ನಮ್ ಕಡೆನು ಹಿಂಗಿರ್ಬೇಕಿತ್ತು ಅಂತ ಅನ್ನಿಸ್ತು. ಏನಿಲ್ಲ ಮೇಡಮ್, ಮಡಿಕೇರಿ ಸಿಪಾಯಿ ಮುತ್ತಾತೆ ಮರೇಲಿ ಅಂತ ಲೇ ಅಂತ ಹೇಳಿದ್ರ ಆಯ್ತಲ್ಲ. ಅದರ ಈ ಮಧುರ ನಿಂಗಡ ಪ್ರೇಮ ತುಂಬಾ ಚಾಯಿ ಅಂತ ಚೆನ್ನಾಗಿದೆ ಮೇಡಮ್. ಅದು ಚಾಯಿ ತುಂಬಾ ಚಾಯಿ ನಾ ಕಟ್ಟಿ ಮೂಡಕ್ ಗೊತ್ತಿಲ್ಲ. ನಾ ಮುತ್ತಿಟ್ಟ ಮರೇಲಿ ಚೆನ್ನಾಗಿದೆ ಸರ್. ವಿಷ್ಣುವರ್ಧನ್ ಸೂಪರ್ ಆಗಿದೆ ಮೇಡಮ್. ನೀವು ಬಾಲ್ಯದಲ್ಲಿ ಇದ್ದಾಗ ನಿಮ್ಮ ಭಾಷೆಯಲ್ಲಿ ಒಂದು ಪದ್ಯ ಯಾವ್ದಾದ್ರು ಹೇಳ್ಬೋದಲ್ಲ, ಯಾವ್ದಾದ್ರು ಇರ್ಲು ಮೇಡಮ್. ಅದೇ ಭಾಷೆಯಲ್ಲಿ ಯಾವ್ದಾದ್ರು ಒಂದು ಸಾಂಗ್ ಹೇಳ್ಬೋದಲ್ಲ, ನಿಮ್ಮ ಬಾಲ್ಯದಲ್ಲಿ ಇದ್ದಾಗ ಕಲ್ತಂತದ್ದು? ಅದು ನಿಮ್ಗೆ ಅರ್ಥ ಆಗೋದಿಲ್ಲ, ನಾನು ಹೇಳಿ ಏನ್ ಪ್ರಯೋಜನ? ಪರವಾಗಿಲ್ಲ ಮೇಡಮ್. ಮ್ಯೂಸಿಕ್ಗೆ, ಸಂಗೀತಕ್ಕೆ ಭಾಷೆ ಏನಿಲ್ಲ ರೀ. ನಂದು ರಾಗ ಏನಿಲ್ಲ ಅಂತ ನಂಗೆ. ನೆಕ್ಸ್ಟ್ ಟೈಮ್ ಪ್ರಿಪೇರ್ ಮಾಡ್ಕೊಂಡು ಖಂಡಿತ ಹೇಳ್ತೀನಿ ಸರ್.
ಓಕೆ ಓಕೆ ಓಕೆ. ಮತ್ತೆ ನಿಮ್ಮಲ್ಲಿ ಈ ಮದುವೆ ಸಂದರ್ಭದಲ್ಲಿ ಏನು ಪ್ರಿಪರೇಷನ್ ಮಾಡ್ತಾ ಇದಾರೆ ಅದನ್ನ ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ? ಹೆಣ್ಣಿನ ಮನೆಯವರು ನಮ್ದು ಗಂಡಿನ ಮನೆಯವರು. ನಮ್ಮ ಮದ್ವೆ ಪ್ರಿಪರೇಷನ್ ಅಂದ್ರೆ ತಾಳಿ ನಿಮ್ ತರ ತಾಳಿ ಕಟ್ಟಲ್ಲ, ನಮ್ ತಾಯಿ ತಾಳಿ ಕಟ್ಟೋದು ಸರ್. ನಮ್ ಮದ್ವೆನಲ್ಲಿ ಗಂಡ ತಾಳಿ ಕಟ್ಟಲ್ಲ, ತಾಯಿ ತಾಳಿ ಕಟ್ತಾರೆ. ಯಾರು ಗಂಡನ ಅಮ್ಮನ ಅಥವಾ ನಿಮ್ಮ ಅಲ್ಲ, ಅಮ್ಮನ? ತಾಯಿ ಹೆಂಡತಿ ತಾಯಿನೇ ರಾತ್ರಿ ಒಂದ್ ದಿವ್ಸಕ್ ಮೊದ್ಲೇ ತಾಳಿ ಕಟ್ತಾರೆ. ಮತ್ತೆ ಅವರು ಗಂಡ ಇದ್ರಲ್ಲಿ ಮೂರ್ಕಾಲಿನ ಒಂದು ಮಣೆ ಇರುತ್ತೆ ಸರ್, ಅದ್ರಲ್ಲಿ ಕೂತು ದಾರೆ ಎರೆದು ನಮ್ದಂದ್ರೆ ಗಂಡ ಕೈ ಹಿಡಿದು ಕೂತಲಿಂದ ಎಬ್ಸಿದ್ರೆ ನನ್ನ ಹೆಂಡತಿ ಅಂತ ಅರ್ಥ ಸರ್. ಆಮೇಲೆ ಎದ್ದು ಹೋಗುವಾಗ ಏನ್ ಮಾಡ್ತಾರೆ ಅಂದ್ರೆ ಅತ್ತೆ ಮಗ ಯಾರಾದ್ರೂ ಇದ್ರೆ ಬಿಡಲ್ಲ, ತಡಿತಾರೆ, ಆವಾಗ ಚೆನ್ನಾಗಿರುತ್ತೆ. ಇವಳು ನನಗ್ ಲವ್ ಲೆಟರ್ ಬರ್ದಿದ್ಲು, ಅವಳು ನನ್ಗೆ ಹೆಂಡತಿ ಆಗ್ಬೇಕಿತ್ತು, ನೀವ್ ಕರ್ಕೊಂಡ್ ಹೋಗ್ತಾ ಇದೀರಾ ಅಂತ ತುಂಬಾ ಗಲಾಟೆ ಮಾಡ್ತಾರೆ. ಆವಾಗ ಸಂಬಂಧ ಅಡ್ಕೋದು ಅಂತ ಬರ್ತಾರೆ. ಅವಳಿಗೆ 10 ಹಕ್ಕುಗಳನ್ನ ಕೊಡೋದು, ಗಂಡನ್ ಮನೆ ಇಂತಿಂತ ಹಕ್ಕುಗಳನ್ನ ನಮ್ಮ ಹುಡುಗಿಗೆ ಕೊಡ್ತೀರಾ ಅಂತ ಆ ಕಡೆಯವ್ರು ಕೇಳ್ತಾರೆ. ಏನು ಹುಡುಗಿ ಕಡೆಯವರು ಕೇಳಿದಾಗ ಹುಡುಗ ಕಡೆಯವರು ಹೇಳ್ತಾರೆ ಖಂಡಿತ ಕೊಡ್ತೀವಿ ಅಂತ. ಆಗ ಹುಡುಗ ಕಡೆಯವರು ಹೇಳ್ತಾರೆ, ನಾನು ಅತ್ತೆ ಬೈದ್ರು, ಮಾವ ಬೈದ್ರು, ಆಳುಗಳಿಗೆ ಕಾಫಿ ಬೇಕು, ಬಂದವ್ರಿಗೆ ಊಟ ಕೊಟ್ಟು ಮುಸ್ರೆ ತಿಕ್ಬೇಕು ಅನ್ಕೊಂಡ್ ಕೋಪ ಮಾಡ್ಕೊಂಡ್ ನಿಮ್ಮನೆಗ್ ಬಂದ್ರೆ ಹೆಂಡ್ತಿನಲ್ಲ ಮಗಳನ್ನ ಇರಿಸ್ಕೊಳ್ತೀರಾ ವಾಪಸ್ ಕಳಿಸ್ತೀರಾ ಅಂತ ಕೇಳ್ತಾರೆ. ಅವ್ರು ಇಲ್ಲ, ನಾವು ಬುದ್ಧಿ ಹೇಳಿ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ರೆ ಅದೇ ಒಂದ್ ಅರ್ಧ ಗಂಟೆ ತುಂಬಾ ಚೆನ್ನಾಗಿರುತ್ತೆ ಸರ್. ನೀವ್ ಯಾವತ್ತಾದ್ರೂ ನಮ್ಮ ಮದ್ವೆ ಸೀನ್ ನೋಡಿ ಸರ್. ಎಲ್ಲಾರು ಅಷ್ಟೇ. ಪದ್ಧತಿಗಳು ನಮ್ದು ಹಿಂದೂ ಮತ್ತೆ ಮುಸ್ಲಿಂ ಕ್ರಿಶ್ಚಿಯನ್ ಈ ಮೂರದು ಒಂದು ಸಮ್ಮಿಳನ ಆಗಿ ನಮ್ಗ್ ಬಂದಿರೋದು. ಹೌದು, ಮುಸ್ಲಿಮ್ಸ್ ಅಲ್ಲೂ ತಾಯಿನೇ ತಾಳಿ ಕಟ್ಟೋದು. ಹೌದು, ನಮ್ಮ ಪದ್ಧತಿಯಲ್ಲಿ 3 ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದು 3 ಸೇರಿ ನಮ್ದು ಒಂದು ಸ್ವಲ್ಪ ಮಿಕ್ಸ್ ಆಗಿ ಬಂದಿದೆ. ವೆರಿ ಗುಡ್. ನಿಮ್ಮದ್ರಲ್ಲಿ ಕುಂಕುಮ ಹಚ್ತಾರಲ್ಲ ಹಣೆಗೆ, ನಮ್ಮದ್ರಲ್ಲಿ ಇಲ್ಲ. ತಾಯಿ ಬಳೆಗಾರರು ಬರ್ತಾರೆ. ಒಂದ್ ದಿವ್ಸಕ್ ಮುಂಚೆ ಬಳೆಗಾರರು ಬಂದು ಸ್ಟೇಜ್ ಮೇಲೆ ಕೂರ್ಸಿ ಅದೇ ಅವ್ರಿಗೆ ಏನೇನ್ ಯಾವ ಕಲರ್ ಬಳೆ ಬೇಕು ಹಾಕಿ ಒಂದ್ 5 ಜನಕ್ಕೆ 7 ಜನಕ್ಕೆ ಒಂದು 11 ಜನಕ್ಕೆ ಹಂಗೆ ಬಳೆ ಹಾಕಿ ಹೋಗ್ತಾರೆ. ಆವಾಗೆಲ್ಲ ಮುಂಚೆ ಹಾಡು ಹೇಳ್ತಾ ಇದ್ರು, ಇವಾಗಿಲ್ಲ. ಇವಾಗ ನಾವು ಹೋಗ್ತಾ ಹೋಗ್ತಾ ಎಲ್ಲ ಫ್ಯಾಷನ್ ಆಗ್ತಾ ಬರ್ತಾ ಇದೆ. ನಮ್ದು ಒಂದು ಪದ್ಧತಿ ಎಲ್ಲ ಡಿಫ್ರೆಂಟ್ ಇದೆ, ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಕನ್ನಡಾಂಬೆ ನೆಲನ ಹಾಗೆ ಭಾಷೆ ಬೇರೆ ಇರ್ಬೋದು, ಪ್ರಾಂತ್ಯ ಬೇರೆ ಇರ್ಬೋದು, ಮತ್ತೆ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವ ಮಾತ್ರ ಒಂದೇ ಇದೆ ಅಂತ ಹೇಳ್ಬೋದು. ಹೌದು ಸರ್. ಧರ್ಮವನ್ನ ಸರ್ ಹೇಳಿ ಮೇಡಮ್. ನಮ್ ಮಗಳದ್ ಮದ್ವೆ ಇದ್ರೆ ಖಂಡಿತ ಎಲ್ಲರೂ ಇನ್ವಿಟೇಷನ್ ಕೊಡ್ತೀನಿ, ಬನ್ನಿ. ಆವಾಗ ನಮ್ ಪದ್ಧತಿಗಳನ್ನ ನೋಡ್ಬೋದು ನೀವು. ಮೇಡಮ್ ಮೇಡಮ್ ಯಾವಾಗ ಮದ್ವೆ? ಇಲ್ಲ, ಇನ್ನು ನೋಡ್ತಾ ಇದೀವಿ, ಇನ್ನು ಆಗ್ಲಿಲ್ಲ. ಗಂಡು ನೋಡ್ತಾ ಇದೀವಿ, ಸೆಟ್ ಆದಾಗ ನಾನು ಖಂಡಿತ ಇನ್ವಿಟೇಷನ್ ಇದ್ರ ಗ್ರೂಪ್ ಅಲ್ಲಿ ಹಾಕ್ತೀನಿ. ಸರ್, ಇನ್ನೊಂದ್ 3 ನಿಮಿಷಗಳ ಕಾಲ ಇದೆ, ಒಂದು ಹಾಡನ್ನ ಹೇಳ್ಬೋದಾ ಸರ್? ಹೇಳಿ ಮೇಡಮ್. ನೋಡಿ, ಇನ್ನ 3 ನಿಮಿಷ ಕಾಲಾವಕಾಶ ಇರೋದು. ನಾವು ಮುಂದಿನ ಸಲ ಒಂದು ಕಾನ್ಸೆಪ್ಟ್ ತರೋಣ, ಕೇಳಿಸ್ಕೊ. ಅಶ್ವಿನಿ, ಸರಿ ನಾ ಹೋಗಿ ಬರುವೆ, ನೀ ಎಂದು ಬರುವೆ, ಕಂಟಿನ್ಯೂ. ಬಾ ಎಂದಾಗ ಬರುವೆ ಬೇಗ. ಕೊಟ್ರಲ್ಲಪ್ಪ ಬಾರಿ ಟೈಟ್ಲು. ಗೀತಮ್ಮ, ಸಾರಿ ಮಾಸ್ಟರ್ಸ್, ಇವತ್ತಿನ ಎಪಿಸೋಡ್ ಇನ್ನ ಮುಗಿತಾ ಬರ್ತಾ ಇದೆ. ಇನ್ನ ಕೇವಲ 2 ನಿಮಿಷ ಇರೋದು. ಗೀತಾ, ಮುಂದಿನ ಎಪಿಸೋಡ್ ನಲ್ಲಿ ಮಕ್ಕಳ ರೀತಿ ಮಾತಾಡೋ ತರ ಎಲ್ರು ಟ್ರೈ ಮಾಡೋಣ, ಏನಂತೀಯ? ಓಕೆ ಮೇಡಮ್. ಮತ್ತೆ ಸನ್ನೇಗೌಡ ಇದ್ದಾನಲ್ಲ, ಸನ್ನೇಗೌಡ ಅವ್ನು ಯಾವಾಗ್ಲೂ ಗೇಲಿ ಮಾಡ್ತಾನೆ ಕಣೆ. ನನ್ ಕಂಡ್ರೆ ಯಾವಾಗ್ಲೂ ಕಾಫಿ ಟೀ ಕುಡಿತಿರ್ತಾನೆ. ನಾನ್ ಬರೆಯಂಗಿಲ್ಲ, ಬಗ್ಗಿ ನೋಡ್ತಾನೆ ಸನ್ನೇಗೌಡ, ಗೊತ್ತಾ? ಬನ್ನಿ ಮದುಮಕ್ಳಿ, ಎಲ್ಲಾ ಜಾಮೀನ್ ಮಾಡಿಸ್ತಾ ಇದಾರೆ, ಬಾಂಡೆದ್ರೆಲ್ಲ ತೊಳೆದ್ ಎತ್ಕೊಂಡ್ ಹೋಗ್ತಾ ಇದಾರೆ. ಉಳಿದ ಸ್ವಲ್ಪ ಆದ್ರೆ ತಿನ್ನುವಂತೆ ಬನ್ನಿ, ಅಡ್ಗಿ ಖಾಲಿ ಆಗುತ್ತೆ ಮದ್ವಿದು. ಮಾಸ್ಟರ್ಸ್, ಇವಾಗ ಬಂದ ಒಂದು ಮನಸ್ಸಿಗೆ ಥಾಟ್ ಬಂದಿದ್ದು, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ವಿಶೇಷ ಸಂಚಿಕೆಯಲ್ಲಿ ಎಲ್ರು ಕೂಡ ಮಕ್ಕಳು ರೀತಿ ಮಾತಾಡೋದಕ್ಕೆ ಪ್ರಯತ್ನ ಮಾಡೋಣ, ಏನಂತೀರಾ?
ಅಶ್ವಿನಿ ಮೇಡಮ್ ಅತ್ತೆ ಇಲ್ಲ, ಅಶ್ವಿನಿ ಮೇಡಮ್ ಅತ್ತೆ ಇದ್ರಲ್ಲಿ ಜಾಯ್ನ್ ಆಗಿದಾರಾ? ಅತ್ತೆ ಯಾರು ಗೊತ್ತಾಗಿಲ್ಲ ಮೇಡಮ್. ನೀವು ಒಂದು ಅಲ್ಲಿ ಮಾವತಾರ್ ಫೌಂಡೇಶನ್ ಅಲ್ಲಿ ಒಂದು ನಾಟಕ ಮಾಡಿದ್ರಲ್ಲ, ಅವ್ರ ನಿಮ್ಮ ಅತ್ತೆ. ಶಾಂತ ಶಾಂತ ಬಾಯ್ ಬಿಟ್ರೆ ಮಿಂಚು, ಅವ್ರು ಮಾತಾಡೋತ್ರ ಗುಡುಗು, ಅವ್ರು ಬಂದಿಲ್ಲ. ಓಕೆ, ಎಲ್ಲರೂ ಎಸ್ ಅಂದಿದ್ದಾರೆ. ಗೌಡ್ರೆ, ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬೋದು? ಆಗೋದು ಇದೇ ರೀತಿ ಬೇರೆ ಬೇರೆ ವಿಭಿನ್ನವಾಗಿ ನಾವು ಪ್ರಯತ್ನಿಸೋಣ. ಅದೇ ಹೇಳ್ತಾ ಇದ್ದೆ, ಎದುರುಗತ್ತಿ ಅಂತ ಹೇಳ್ತಾ ಇದ್ದೆ ನಾನು. ಅಂದ್ರೆ ನಾನು ಒಂದ್ ಹೇಳಿದ್ರೆ ಎದುರುಗಡೆ ಒಂದ್ ಹೇಳ್ತಕ್ಕಂಥದ್ದು. ಅದೇ ಬೆಳಗ್ಗೆ ಉದಾಹರಣೆ ಕೊಟ್ಟೆ ನಾನು. ಹಗ್ಗ ಹಾಸಿದೆ, ಗೂಳಿ ಮಲಗಿದೆ ಅಂತ ಹೇಳ್ಬಿಟ್ಟು, ಅದನ್ನೇ ಕುಂಬಳಕಾಯಿಗಾದ್ರೂ ಹೇಳ್ಬೋದು, ಕಲ್ಲಂಗಡಿ ಹಣ್ಣಿಗಾದ್ರೂ ಹೇಳ್ಬೋದು, ಆ ಬಳ್ಳಿ ಹಗ್ಗಕ್ಕೆ ಹೋಲಿಕೆ ಮಾಡ್ಬೋದು. ಅದನ್ನ ನಾನು ಹೇಳಿದಾಗ ಅದನ್ನ ಎದುರುಗಡೆ ಇರೋರು ಅದನ್ನ ಬಿಡಿಸ್ಬೇಕು. ಬಿಡಿಸ್ತಾ ಇದ್ರೆ ಸೋತಂಗೆ ಅವರು. ಅದಕ್ಕೆ ಎದುರುಗಡೆ ಇರೋ ಮತ್ತೊಂದು ಹೇಳ್ಬೋದು. ಬಹಳ ಇದಾವೆ ಅವು, ನಾನಾ ತರ. ಇತ್ತ ಬಾ ನೀನ್ ಎತ್ತುಗಿತೀನಿ, ಬೆಳ್ಳಿ ಕುಡಿ ನೆಲಕ್ ಕೊಡಿ, ಅಪ್ಪನ ಸೀರೆ ಅಪ್ಪನ ರೊಕ್ಕ ಎಣಸಲಾರೆ, ಅವ್ವನ ಸೀರೆ ಮಡ್ಸಲಾರೆ, ಈ ತರ ಇರ್ತವೆ. ಅದನ್ನ ಬಿಡಿಸಿ ಹೇಳ್ಬೇಕು ಏನಂತ ಹೇಳ್ಬಿಟ್ಟು. ಇದು ಗೊತ್ತಾಯ್ತು ಅನ್ಕೊಳ್ತೀನಿ. ಇಂಥವ್ರು ಎಲ್ಲರೂ ಕೂಡ ಕನಿಷ್ಠ 3 ಅಥವಾ 4 ಸಿದ್ಧ ಮಾಡ್ಕೊಂಡ್ ಬರ್ಬೇಕು. ಯೂಟ್ಯೂಬ್ನಲ್ಲೂ ಸಿಗ್ತಾವೆ. ಒಡಪು ಅಂದ್ರೆ ಗಾದೆನೆ ಅಲ್ವಾ ಸರ್? ಅಲ್ಲಲ್ಲ, ಬೇರೆ ಒಡಪು ಅಂತಂದ್ರೆ ಒಡಪು ಬೇರೆ, ಗಾದೆ ಬೇರೆ. ಗಾದೆ ಗಾದೆ ಬೇರೆ, ಒಗಟು ಬೇರೆ, ಒಡಪು ಬೇರೆ. ಓಕೆ ಓಕೆ. ಅದು ಗಾದೆ ಅಂತಂದ್ರೆ ಹೇಗಿರುತ್ತೆ ಮೇಡಮ್? ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಅದ್ರ ಉದಾಹರಣೆಗೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಮಂತ್ರ ಹೇಳಿದ್ರೆ, ಯಾವುದೇ ಮಂತ್ರ ಹೇಳಿದ್ರು ಕೂಡ ಮಾವಿನ ಗಿಡದ ಕಾಯಿ ಉದ್ರಲ್ಲ. ಅದು ಕಲ್ತಗಂತೆ ಹೊಡಿಬೇಕಾಗುತ್ತೆ. ಹಂಗೆ ಅದು ಸಿದ್ಧವಾಗಿರ್ತಕ್ಕಂಥ ಒಂದು ವರ್ಡ್, ಅದು ಪದ. ಅದು ಅದಕ್ಕೆ ಗಾದೆ ಅಂತ ಹೇಳ್ತಾರೆ. ಅದನ್ನೇ ಪ್ರಬಲವಾಗಿರೋದ್ರಿಂದ ವೇದ ಸುಳ್ಳಾಗಬಹುದು. ವೇದ ಇತ್ತೋ ಇಲ್ಲೋ ಗೊತ್ತಿಲ್ಲ, ವೇದ ಸುಳ್ಳಬಹುದು, ಬಟ್ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಹಂಗ ಹಲವಾರು ಗಾದೆಗಳಿದಾವೆ, ಗಾದೆ ಮಾತುಗಳು. ಅವು ಒಂದ್ ದಿವಸ ಅವನು ಕೂಡ ಹೇಳೋಣ. ಬಟ್ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಅಶ್ವಿನಿ ಮೇಡಮ್ ಹೇಳ್ದಂಗೆ ಬಾಲ್ಯದ ಚಿಕ್ಕ ಮಕ್ಕಳು ಮಾತಾಡೋ ಆ ಧ್ವನಿಯಲ್ಲಿ ಮಾತಾಡ್ತಕ್ಕ ಅನುಕರಣೆ ಮಾಡ್ತಕ್ಕಂಥದ್ರ ಜೊತೆ ಅಲ್ಲಿ ವಿಭಿನ್ನವಾಗಿ ಕೂಡ ಮಾಡಬಹುದು. ಗಂಡು ಹೆಣ್ಣಾಗಿ, ಹೆಣ್ಣು ಗಂಡಾಗಿ ಕೂಡ ಮಾಡಬಹುದು. ಜೊತೆ ಪ್ರಾಣಿಗಳ ಧ್ವನಿಯನ್ನು ಕೂಡ ಅನುಕರಣೆ ಮಾಡಬಹುದು. ಅದರಲ್ಲಿ ಎರಡು ಮಾಡಬಹುದು. ಒಬ್ಬೊಬ್ಬರಿಗೆ ಸರ್ ಒಂದ್ ನಿಮಿಷ, ಯಾಕೆಂದ್ರೆ ಅದನ್ನೇ ಸಪ್ರೇಟ್ ಆಗಿ ತಗೊಳ್ಳೋಣ. ಈಗ ಏನಿದ್ರು ನಾವು ಯಾರೇ ಮಾತಾಡಿದ್ರು, ಎಷ್ಟು ಮಾತಾಡಿದ್ರು ಬರೀ ಬೇಬಿ ವಾಯ್ಸ್ ಅಲ್ಲಿ ಮಾತಾಡಕ್ ಪ್ರಯತ್ನ ಮಾಡೋಣ. ಅಷ್ಟಕ್ಕೆ ಸಾಕಾಗುತ್ತೆ ಅಂತ ಅನ್ಕೊಂತೀನಿ. ಆಮೇಲೆ ನೆಕ್ಸ್ಟ್ ಗೆ ನೀವ್ ಹೇಳ್ದಂಗೆ ಮಿಮಿಕ್ರಿ, ಪ್ರಾಣಿಗಳದ್ದು ಪಕ್ಷಿಗಳದ್ದು ಮಿಮಿಕ್ರಿ. ಓಕೆ, ಹಾಗೆ ಮಾಡೋಣ. ಜೊತೆಗೆ ಮುಂದೆ ನಿಮಗೆ ತಯಾರಿಯಲ್ಲಿ ಇರ್ಲಿ, ಸಣ್ಣ ಮಕ್ಕಳ ಧ್ವನಿಯಲ್ಲಿ ಮಾತಾಡೋದು ಒಂದಾದ್ರೆ, ಇನ್ನೊಂದ್ ಕಡೆಯಿಂದ ಎದುರುಗಟ್ಟೆ ಅಂತ ಹೇಳ್ಬಿಟ್ಟು ನಾನು ಏನ್ ಹೇಳಿದ್ನಲ್ಲ, ಆ ತರದಕ್ಕೆ ಎಲ್ಲರೂ ಸಿದ್ಧರಾಗಿ ಬರ್ತೀರಾ ಅಂತ ಹೇಳ್ತಾ ಎರಡು ಮರ್ಜ್ ಮಾಡಿ, ಒಂದೇ ಆಗಲ್ಲ. ಒಂದಕ್ಕೆ ಹೇಳಿ ಮೇಡಮ್. ಎರಡು ಮರ್ಜ್ ಮಾಡಿ, ಎರಡೆರಡು ಮಾಡಿ. ಬೇಕಿದ್ರೆ ಮುಂದಿನ ಶನಿವಾರ ಹಾಫ್ ಆಫ್ ಟೈಮ್ ತಗೊಳ್ಳೋಣ. ಮೆಡಿಟೇಷನ್ ಸ್ಟಾಪ್ ಮಾಡ್ಬಿಟ್ಟು ಎರಡನ್ನು 1.5 ಗಂಟೆಯಲ್ಲಿ 45 ನಿಮಿಷ ಮಾಡೋಣ್ರಿ. 45 ನಿಮಿಷ ಮಕ್ಕಳ ಅನುಕರಣೆ ಧ್ವನಿಯಲ್ಲಿ ಹೇಳ್ತಕ್ಕಂಥದ್ದು, ಇನ್ನು 45 ನಿಮಿಷ ಎದುರುಗತ್ತಿ ಅಂತ ಹೇಳಿ. ಇವೆಲ್ಲವೂ ಕೂಡ ಸಿದ್ಧರಾಗಿ ಬರ್ತೀರಾ? ಎದುರುಗತ್ತಿ ಅಂದ್ರೆ ಈಗ ಹೇಳಿದ್ನಲ್ಮಾ, ವೇದಾವತಿ ಮೇಡಮ್ ಒಂದ್ ಹೇಳಿ. ಗಾದೆಗಳ ಗಾದೆ ಅಲ್ಲ, ಒಗಟು ಬಿಡಿಸೋದು ಅಂತಾರೆ. ಒಗಟು ಬಿಡಿಸೋದು ಅಂತಾರೆ. ಬಿಡಿಸೋದು. ಸರಿ ಸರಿ. ಅಕ್ಕ ಅಕ್ಕ ಗಿಡ ನೋಡ, ಗಿಡ ತುಂಬಾ ಕಾಯಿ ನೋಡ, ತಿಂದವರ ಬಾಯಿ ನೋಡ. ಹಾಗೆ ಇನ್ನೊಂದ್ಸಲಿ ಅಕ್ಕ ಅಕ್ಕ ಗಿಡ ನೋಡ, ಗಿಡ ತುಂಬಾ ಕಾಯಿ ನೋಡ, ತಿಂದವರ ಬಾಯಿ ನೋಡ. ಹಿಂಗ್ ಹೇಳ್ಬೇಕಮ್ಮ. ಅದ ಏನಂತ ಕೇಳ್ತೀನ, ನೀವು ಉತ್ತರ ಕೊಡ್ಬೇಕು. ನೇರಳೆ ಹಣ್ಣು, ಅಲ್ಲ ಅಲ್ಲ, ಏಲಕ್ಕಿ. ಹಾ ಕರೆಕ್ಟ್ ಕರೆಕ್ಟ್, ಏಲಕ್ಕಿ ಬರೋಬರಿ. ಸರ್, ಯಾವ್ದೋ ಒಂದು ಪಿಕ್ಚರ್ ನಲ್ಲಿ ಮೋಸ್ಟ್ಲಿ ಪ್ರಭಾಕರ್ ಮತ್ತು ಇನ್ನೊಬ್ರು ಯಾರು, ಅವರಲ್ಲಿ ಹೇಳ್ತಾರೆ, ಪರಶುರಾಮದಲ್ಲಿ ಹೇಳಿದಾರ ನೋಡ್ರಿ ಬಾಳ. ಮೂಗಿನ ಮೇಲೆ ನೆಟ್ಟಿನ ಕಂಬ ಬೋತಲಿಗೆ ಅದಕ್ಕೆ ಹೇಳ್ತಾರಲ್ರಿ ಅದು. ಅದೇ ಸರ್ ಪರಶುರಾಮ್ ಪಿಕ್ಚರ್. ಫ್ಲಾಶ್ ಹೋಗಿ ಯಾರಾದ್ರೂ ಫ್ಲಾಶ್ ಬ್ಯಾಕ್ ಹೋಗಿ ಬೇಗ ಪರಶುರಾಮ್ ಪಿಕ್ಚರ್ ಅಲ್ಲಿ ಸರ್. ಎಸ್ ಎಸ್ ಎಸ್, ಹಾಡ್ ಹೇಳಿ ಸರ್ ಅದನ್ನ. ಹಣ್ಣು ನೇರಳೆ ಹಣ್ಣು,
ಬಾ ಬಾರೋ ನನ್ನ ಒಗಟ ಬಿಡಿಸಲು ಬಾ ಬಾ ಅಂತೇಳಿ ಪಲ್ಲವಿ ನೇರಳೆ ಜ್ಞಾಪನಕ್ಕೆ ಬರ್ತಾ ಇಲ್ಲ. ಪಲ್ಲವಿ ಎಸ್, ಮುಂದೊಂದು ದಿನ ಅದನ್ನು ಕೂಡ ಪ್ರಯತ್ನ ಪಡ್ತೀವಿ. ಅಂದ್ರೆ ಮಧ್ಯದಲ್ಲಿ ಒಂದ್ ಯಾವ್ದೋ ನುಡಿ ಹೇಳ್ಬಿಡ್ತೀನಿ, ಅದ್ರ ಪಲ್ಲವಿ ಏನಿರುತ್ತೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಆರಂಭದ ಪದ್ಯ ಏನಿರುತ್ತೆ ಅನ್ನೋದನ್ನ ಹೇಳ್ಬೇಕು. ಸಾಧ್ಯ ಆದ್ರೆ ನಾನು ಹಳೇ ಕಾಲದ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಶಂಕರ್ನಾಗ್ ಹೇಳಿದ ಹಾಡುಗಳೇನೆ ತರ್ತೀನಿ. ಅದ್ರ ಮಧ್ಯದ ನುಡಿ ಹೇಳ್ತೀನಿ, ಪಲ್ಲವಿ ಹೇಳ್ಬೇಕಾಗತ್ತೆ. ಅದಕ್ಕೂ ಕೂಡ ನೋಡಿ ಸರ್, ನನಗೂ ಈ ಥಾಟ್ ಬಂತು, ಹೇಳೋಣ ಅನ್ಕಂಡೆ. ನೋಡಿ ಗೌಡ್ರೆ ಅನೌನ್ಸ್ ಮಾಡ್ಬಿಟ್ರು, ಸೂಪರ್ ಸೂಪರ್. ನಾನು ಹೇಳೋಣ ಅನ್ಕಂಡೆ. ಈಗ ಚರಣ ಮಾತ್ರ ಹೇಳಿ ಪಲ್ಲವಿ ಗುರುತಿಸ್ಬೇಕು ಅಂತ. ನೋಡಿ ನಮ್ಮ ವೇದಿಕೆ ಮಹಾತಾರ ಫೌಂಡೇಶನ್ ನಮ್ಮ ವೇದಿಕೆ ಎಲ್ಲದಕ್ಕೂ ಅವಕಾಶ ಇದೆ ನೋಡಿ. ಹಿಂದೆ ಹೋಗಿ ಈಗ 15, 16 ವರ್ಷ 20, 30 ವರ್ಷದ ಮದ್ವೆ ಆಗಿ ಹಿಂದಿನಕ್ಕೆಲ್ಲ ಹೋಗಿ ಮರಳಿ ಇವತ್ತು ಬಂದ್ಬಿಟ್ಟಿದೀವಿ. ಇವತ್ತು ಎಂತ ಅದ್ಭುತವಾದ ವಿಶೇಷ ದಿನ ಇವತ್ತು ಸಂಚಿಕೆ ಅಂತಂದೇಳಿ. ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಅಶ್ವಿನಿ ಮೇಡಮ್ಗೆ. ಗೀತಾ, ನಾವೀಗ ಜಾತ ಸಣ್ಣಗೌಡ್ರು ಈಗ ಕ್ಲಾಸ್ ಮುಗಿಸ್ತಾರೆ, ನಾವಿಬ್ರು ಜಾತ. ಮದುಮಕ್ಕಳಿಬ್ರು ದೃಷ್ಟಿ ತೆಗೆಸ್ಕೊಳ್ಳಿ, ಮದುಮಕ್ಕಳು ದೃಷ್ಟಿ ತೆಗೆಸ್ಕೊಳ್ಳಿ. ಎಲ್ಲ ಅಮ್ಮಂದಿರು ಅಕ್ಕಂದಿರು ಮಾಸ್ಟರ್ಸ್ ಎಲ್ಲ ನನ್ಗೆ ಹಾರೈಸಿದ್ದಾರೆ. ಹೃದಯಪೂರ್ವಕವಾಗಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲಾ ಮಾಸ್ಟರ್ಸ್ಗೂ ಥ್ಯಾಂಕ್ ಯು. ದೃಷ್ಟಿ ತೆಗಿತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್, ಇಲ್ಲಿ ತನ ತಾವೆಲ್ಲರೂ ಕೂಡ ಧ್ಯಾನ ಮಾಡಿ ಅದ್ರ ಜೊತೆ ತಮ್ಮ ಒಂದು ಸಂತೋಷದ ಕ್ಷಣವನ್ನ ಶನಿವಾರದ ವಿಶೇಷ ಸಂಚಿಕೆಯಲ್ಲಿ ಭಾಗವಹಿಸಿದ್ದೀರಾ. ಎಲ್ಲಾ ನಿಮ್ಮ ನೋವು ನಲಿವುಗಳನ್ನು ಮರೆತು ಬಿಟ್ಟು ಸಂತೋಷದಲ್ಲಿ ಇವತ್ತಿದ್ದೀರಾ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಎಲ್ಲಾ ಮಾಸ್ಟರ್ಸ್ಗಳಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕ್ಷಣಕ್ಕೆ ಇವತ್ತಿನ ಒಂದು ಎಪಿಸೋಡ್ ಅನ್ನ ಅಥವಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.